ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ವೆಂಕಟೇಶ್ ಎಸ್.ಎಂ. ಅವರಿದ್ದಾರೆ. ಇವರು ಹಿರಿಯ ಪಶುವೈದ್ಯಾಧಿಕಾರಿಗಳು, ಪಶು ಆಸ್ಪತ್ರೆ ಸುರತ್ಕಲ್. ಇವರು ಜಾನುವಾರುಗಳಲ್ಲಿ ಕಂಡುಬರುವ ಸಾಮಾನ್ಯ ಕಾಯಿಲೆಗಳು ಹಾಗೂ ನಿಯಂತ್ರಣ ಕ್ರಮಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಲಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಹಾಗೂ ಎಲ್ಲ ಕೇಳೋವರಿಗೂ ಕೂಡ ನಮಸ್ಕಾರ. ಮೊದಲಿಗೆ ಈ ಪಶುವೈದ್ಯರ ಬಗ್ಗೆ ಒಂದು ಕೋಟ್ನ ನಾನು ತಿಳಿಸ್ಬಿಟ್ಟು ಈ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ವಿಲ್ ರಾಗರ್ಸ್ ಅಂತ ಹೇಳ್ಬಿಟ್ಟು, ದಿ ಬೆಸ್ಟ್ ಡಾಕ್ಟರ್ ಇನ್ ದಿ ವರ್ಲ್ಡ್ ಇಸ್ ದಿ ವೆಟನೇರಿಯನ್ ಬಿಕಾಸ್ ಈ ಕಾಂಟ್ ಆಸ್ಕ್ ಇಸ್ ಪೇಷಂಟ್ಸ್ ವಾಟ್ ಈಸ್ ದ ಮ್ಯಾಟರ್, ಈ ಜಸ್ಟ್ ಗಾಟ್ ಟು ನೋ. ಯಾಕಂತಂದರೆ ನಾವು ಮನುಷ್ಯರಾದ್ರು ಅಂತಂದರೆ ಮನುಷ್ಯರಲ್ಲಿ ಏನಾಗಿದೆ, ನನಗೆ ತಲೆ ನೋವ್ತಿದೆಯಾ, ಹೊಟ್ಟೆ ನೋವಾಗ್ತಿದೆಯಾ, ಏನಾದ್ರು ನೋವಿದೆಯಾ, ಜ್ವರ ಬಂದಿದೆ ಅನ್ನುವಂಥದ್ದನ್ನ ನಾವು ಬಾಯ್ಬಿಟ್ಟು ಹೇಳ್ತೀವಿ. ಬಟ್ ಅನಿಮಲ್ಸ್ ಹಾಗಲ್ಲ. ಅದನ್ನು ನಾವು ನೋಡೇ ಕಂಡುಹಿಡಿಬೇಕು. ಮತ್ತು ಜೊತೆಗೆ ಅದನ್ನು ಸಾಕ್ತಿರುವಂಥ ರೈತ ಅದನ್ನು ನೋಡ್ತಿರ್ತಾರಲ್ಲ, ಅವನ ಒಂದು ಹಿಸ್ಟ್ರಿನೂ ಕೂಡ ತಗೊಂಡು ನಾವು ಅದಕ್ಕೆ ನಾವು ಚಿಕಿತ್ಸೆನ ನಡೆಸಬೇಕಾಗತ್ತೆ. ಅದಕ್ಕೋಸ್ಕರ ವಿಲ್ ರಾಗರ್ಸ್ ಅವರು ದಿ ಬೆಸ್ಟ್ ಡಾಕ್ಟರ್ ಇನ್ ದಿ ವರ್ಲ್ಡ್ ಇಸ್ ದಿ ವೆಟನೇರಿಯನ್ ಅಂತ ಹೇಳಿದರೆ. ಸರ್, ಈಗ ಸಾಮಾನ್ಯವಾಗಿ ಜಾನುವಾರುಗಳು ಆರೋಗ್ಯಯುತವಾಗಿದೆ ಅಂತ ನಮಗೆ ಹೇಗೆ ತಿಳಿಯುತ್ತದೆ? ಅಂದರೆ ಇದನ್ನು ಆರೋಗ್ಯವಾಗಿದೆ ಅಂತ ಅಂದಾಗ ಯಾವ ರೀತಿಯ ಗುಣಲಕ್ಷಣಗಳನ್ನು ಅದು ಹೊಂದಿರಬೇಕು? ಮೊದಲು ರೈತರು ನನ್ನ ಜಾನುವಾರು, ನಾನು ಸಾಕಿರುವಂತಹ ಜಾನುವಾರು ಹೆಲ್ತಿ ಇದೆಯಾ ಇಲ್ವಾ ಅಂತ ನೋಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಮೊದಲಿಗೆ ಅದನ್ನು ನಾವು ನೋಡಬೇಕು. ಎಲ್ಲಿಂದ, ಮುಖದಿಂದ ಅದರ ಬಾಲದವರೆಗೂ ಕೂಡ ಅದರ ನಾರ್ಮಲ್ ಏನಿದೆ ಅಥವಾ ನಾರ್ಮಲ್ ಬಿಟ್ಟು ಅನ್ಹೆಲ್ತಿಯಾಗಿ ಏನು ನಮಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಮುಖ ನೋಡಬೇಕು. ಮುಖ ನೋಡಿದಾಗ ಮುಖ ಒಳಪಾಗಿರುತ್ತೆ ಮತ್ತು ಕಣ್ಣುಗಳು ಕೂಡ ಒಳಪಾಗಿರುತ್ತೆ. ಮತ್ತು ಮೂಗಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಿಂಬಳ ಆಗಿರ್ಬೋದು, ಈ ರೀತಿ ಬರಬಾರ್ದು. ಆಯಿತಾ? ಆ ನಂತರ ಮಜಲ್ ಅಂತ ಇರುತ್ತೆ, ಮುಸುಡಿ ಅಂತ ನಾವು ಹೇಳ್ತೀವಿ. ಆಯಿತಾ? ಅದು ಯಾವಾಗಲೂ ಕೂಡ ತೇವಾಂಶದಿಂದ ಕೂಡಿರಬೇಕು. ಆ ತೇವಾಂಶದಿಂದ ಇಲ್ಲ ಅಂತಂದರೆ ಏನೋ ಆಗಿದೆ ಇದಕ್ಕೆ, ಅಥವಾ ಜ್ವರ ಏನಾದರೂ ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಅಥವಾ ಕಣ್ಣಿನಲ್ಲಿ ಗೀಜು ಬರುವಂಥದ್ದು, ಅಥವಾ ಕಣ್ಣಿನ ಒಳಗಡೆ ನಮ್ಮ ಕಣ್ಣುಗಳ ರೀತಿ ಅದು ಆ ಉದುರು ಕಣ್ಣುಗಳು ಕೂಡ ಇರ್ತವೆ, ಅದ್ರ ಒಳಗಡೆ ಪೊರೆ ಬಂದಿರುವಂಥದ್ದು, ಈ ರೀತಿ ಇತ್ತಂದ್ರೂ ಕೂಡ ಅದು ಅನ್ಹೆಲ್ತಿ. ಮತ್ತು ಕಿವಿಗಳು ಯಾವಾಗಲೂ ಕೂಡ ಅಲುಗಾಡಿಸ್ತಾ ಇರಬೇಕು. ಕಿವಿನಲ್ಲಿ ಏನಾದ್ರು ಸೋರುವುದು, ರೇಷೆ ಈ ರೀತಿ ಏನಾದ್ರು ಬರ್ತಿದೆ ಅಂತಂದರೆ ಅದಕ್ಕೆ ಇನ್ಫೆಕ್ಷನ್ ಆಗಿದೆ ಅಂತ ನಾವು ತಿಳ್ಕೊಬೇಕು. ಇದು ಮುಖದ ಭಾಗ ಆಯಿತು. ಹಾಗೆ ಹಿಂದೆ ಬಂತು ಅಂತಂದರೆ ಕಾಲುಗಳು ಬರ್ತದೆ, ಮುಂದೆಗಡೆ ಕಾಲುಗಳು. ಅದನ್ನು ನಡಿಬೇಕಾದ್ರೆ ನಾವು ನೋಡಬೇಕಾಗ್ತದೆ, ಹೇಗೆ ನಡೀತಿದೆ, ಕುಂಟ್ತಿದೆಯಾ ಅಥವಾ ಕಾಶಿಯಸ್ ಆಗಿ ಒಂದೊಂದೇ ಹೆಜ್ಜೆನ ಯೋಚನೆ ಮಾಡಿ ಇಡ್ತಿದೆಯಾ, ಇದನ್ನು ಕೂಡ ನೋಡಬೇಕಾಗತ್ತೆ. ಆ ರೀತಿ ಯೋಚನೆ ಮಾಡಿ ಇಡ್ತಿದೆ ಅಂತಂದರೆ ಆ ಕಾಲಿನಲ್ಲಿ ಏನು ಅದಕ್ಕೆ ಇನ್ಫೆಕ್ಷನ್ ಆಗಿದೆ ಅಥವಾ ನೋವಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಹಿಂದೆ ಬಂತು ಅಂತಂದರೆ ಬಾಡಿನ ನಾವು ಟಚ್ ಮಾಡಿದರೆ, ಅದ್ರ ಮೇಲೆ ಸುಮ್ಮನೆ ಹೀಗೆ ಕೈ ಆಡಿಸಿದರೆ ಏನಾಗಬೇಕಂತಂದರೆ ತುಂಬ ನುಣುಪಾಗಿರಬೇಕು, ರಫ್ ಏರ್ ಕೊಟ್ಟಿರಬಾರ್ದು, ತುಂಬ ನುಣುಪಾಗಿರಬೇಕು. ಆಮೇಲೆ ಆ ಬಾಡಿ ಮೇಲೆ ಯಾವುದೇ ಹೊರ ಪರೋಪಜೀವಿಗಳು ಅಂತ ಹೇಳ್ತೀವಿ ನಾವು, ಈ ನೊಣ ಆಗಿರ್ಬೋದು, ಸೊಳ್ಳೆ ಆಗಿರ್ಬೋದು, ನುಂಗ ಆಗಿರ್ಬೋದು, ಹೇನುಗಳಾಗಿರ್ಬೋದು, ಇದು ಯಾವುದು ಕೂಡ ಇರಬಾರ್ದು. ಇರಲಿಲ್ಲ ಅಂತಂದರೆ ಇಟ್ಸ್ ಹೆಲ್ದಿ ಅಂತ ನಾವು ತಿಳ್ಕೊಬೇಕು. ಹಾಗೆ ನಂತರ ಬಂದಾಗ ಹೊಟ್ಟೆ ಉಬ್ರ ಅಂತ ಒಂದು ಆಗ್ತದೆ, ಅದನ್ನು ನೋಡಬೇಕು. ನಾರ್ಮಲಾಗೆ ಹೊಟ್ಟೆ ಇರುತ್ತೆ, ಅಕಸ್ಮಾತ್ ಹೊಟ್ಟೆ ಉಬ್ರ ಇತ್ತು ಅಂದರೆ ಏನಾಗ್ತದೆ, ಎಡಗಿನ ಹೊಟ್ಟೆಯ ಭಾಗ ತುಂಬ ಊದ್ಕೊಂಡಿರುತ್ತೆ, ಮೇಲ್ಗಡೆ ಬಂದಿರುತ್ತೆ ನಾರ್ಮಲ್ ಗಿಂಟ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕಾಗತ್ತೆ. ಮತ್ತು ಕೆಲವೊಂದು ಬಾರಿ ಬಾಲಗಳಲ್ಲೂ ಕೂಡ ನಾವು ಏನು ಮಾಡಬೇಕಾಗತ್ತೆ, ಬಾಲಗಳು ಆವಾಗ ಆಗಿಂದಾಗೆ ಅದು ಅಲುಗಾಡಿಸ್ತಿರ್ಬೇಕು. ಕೆಲವೊಂದು ಬಾರಿ ಏನು ಮಾಡುತ್ತೆ, ನೊಣ ಕೂರುತ್ತೆ ಮೈ ಮೇಲೆ ಅಥವಾ ಸೊಳ್ಳೆ ಕೂರುತ್ತೆ, ಆವಾಗ ಆ ಬಾಲದಿಂದ ಏನು ಮಾಡುತ್ತೆ, ಅದು ಒಡೆದು ಅದನ್ನು ದೂರ ಓಡಿಸುತ್ತೆ. ಆಮೇಲೆ ಕೆಲವೊಂದು ದನಗಳಲ್ಲಿ ಇತ್ತೀಚೆಗೆ ಕರು ಹಾಕಿದ್ದಾಗಿರ್ಬೋದು ಅಥವಾ ಬೆದೆಗೆ ಬಂದಂತಹ ದನಗಳಲ್ಲಿ ಆ ಯೋನಿಯಿಂದ ಒಂದು ಲೋಳೆ ಬರ್ತಾ ಇರುತ್ತೆ. ಆ ಲೋಳೆ ಕ್ಲಿಯರಾಗಿ ಗಾಜಿನ ಥರ ಇರಬೇಕು. ಈ ಕಡೆಯಿಂದ ನಾವು ನೋಡಿದರೆ ಆ ಕಡೆ ಏನಿದೆ ಅನ್ನುವಂಥದ್ದು ಕಾಣಬೇಕು. ಕೆಲವೊಂದು ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಗರ್ಭಕೋಶ ಇನ್ಫೆಕ್ಷನ್ ಆಗಿದಾಗ ಏನಾಗುತ್ತೆ, ರಕ್ತ ಬರುವಂಥದ್ದು, ಅದರಲ್ಲಿ ರೇಷೆ ಬರುವಂಥದ್ದು, ಪಸ್ ಬರುವಂಥದ್ದು, ಈ ರೀತಿ ಎಲ್ಲ ಕಾಣುತ್ತೆ. ಈ ಇದನ್ನೆಲ್ಲನೂ ಕೂಡ ನಾವು ನೋಡಿಕೊಂಡು ಆರೋಗ್ಯವಾಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ರೈತರು ಮೊದಲು ಮಾಡಬೇಕಾಗಿದ್ದು ಅದನ್ನು ಅಬ್ಸರ್ವ್ ಮಾಡಬೇಕು. ವಾಟ್ ಈಸ್ ನಾರ್ಮಲ್ ಅಂದ್ರೇನು, ಅಬ್ ನಾರ್ಮಲ್ ಏನಾಗಿದೆ ಅಂತ. ರೈತರು ಬೆಳಗ್ಗೆ ಹಾಲು ಕರೆದು ಅದನ್ನು ತೋಟದ ಹತ್ರ ಕಟ್ಟಾಕಿ ಪುನಃ ಸಾಯಂಕಾಲ ಹೋಗಿ ಇಟ್ಕೊಂಬರೋದು, ಆ ರೀತಿ ಮಾಡಬಾರ್ದು. ಮಧ್ಯ ಹೋಗಿ ಏನಾಗಿದೆ ಅನ್ನೋದನ್ನು ನೋಡಿದರೆ ಅವರಿಗೆ ಕರೆಕ್ಟಾಗಿ ಏನಾಗಿದೆ, ಏನು ತಿಂತಿದೆ ಇದು. ನಾವು ಬೆಳಗ್ಗೆ ಹೋಗಿ ಕಟ್ಟಾಕ್ತಂದ್ರೆ ಅದೇನಾದರೂ ತಿನ್ಬೋದು, ಅದರಿಂದನೂ ಕೂಡ ಕೆಲವೊಂದು ಬಾರಿ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೋಸ್ಕರ ರೈತ ಬಾಂಧವರಲ್ಲಿ ಮನವಿ, ನೀವು ತೋಟದಲ್ಲಿ ಎಲ್ಲೇ ಕಟ್ಟಿದ್ರು ಕೂಡ ಆಗಿಂದಾಗಿ ಹೋಗಿ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಅನ್ನುವಂಥದ್ದು ನನ್ನ ಮನವಿ. ಇದಿಷ್ಟು ನಾರ್ಮಲ್ಲು ಮತ್ತು ಅಬ್ನಾರ್ಮಲ್, ಹೆಲ್ತಿ ಆಗಿರುವಂಥ ದನಗಳು, ಅನ್ಹೆಲ್ತಿ ಆಗಿರೋ ದನಗಳಿಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ. ರೈತರು ಕೂಡ ಇದನ್ನು ಗಮನಿಸಿ ತಮ್ಮ ಹತ್ತಿರದ ಪಶುವೈದ್ಯರ ಸಲಹೆಯನ್ನು ಕೂಡ ಪಡಿಬೇಕಾಗ್ತದೆ.
ಈಗ ಒಂದು ಸಾಮಾನ್ಯ ಜಾನುವಾರುಗಳು ಯಾವ ರೀತಿ ಆರೋಗ್ಯವಾಗಿ ಇರುತ್ತವೆ ಅಂತ ನೀವು ಹೇಳಿದ್ರಿ. ಸರ್, ಇವಾಗ ಸಾಮಾನ್ಯವಾಗಿ ಈ ಜಾನುವಾರುಗಳಲ್ಲಿ ಕಂಡುಬರುವಂತಹ ಕಾಯಿಲೆಗಳು ಯಾವುವು ಅಂತ ಹೇಳ್ಬೋದಾ? ಕಾಯಿಲೆಗಳಿಗೆ ಬಂದಾಗ ಸಾಂಕ್ರಾಮಿಕ ರೋಗಗಳು ಅಥವಾ ನಾನ್ ಇನ್ಫೆಕ್ಷಸ್ ಡಿಸೀಸ್ ಅಂತ ಅಸಾಂಕ್ರಾಮಿಕ ರೋಗಗಳು ಅಂತ ನಾವು ಕರಿತೀವಿ. ಇನ್ಫೆಕ್ಷಿಯಸ್ ಮತ್ತು ನಾನ್ ಇನ್ಫೆಕ್ಷಿಯಸ್. ಈ ನಾನ್ ಇನ್ಫೆಕ್ಷಿಯಸ್ ಡಿಸೀಸಲ್ಲಿ ಏನಂತೆ, ನಾವು ಮ್ಯಾನೇಜ್ಮೆಂಟಲ್ ಆಸ್ಪೆಕ್ಟ್, ನಾವು ದನಗಳನ್ನ ಅಥವಾ ಹಸುಗಳನ್ನ ಹೇಗೆ ನಾವು ನೋಡ್ಕೊಳ್ತೀವಿ ಅದ್ರ ಮೇಲೆ ಕೆಲವೊಂದು ಡಿಸೀಸ್ಗಳು ಬರ್ತವೆ, ಆಯಿತಾ. ಫಾರ್ ಎಕ್ಸಾಂಪಲ್, ಕೆಲವೊಂದು ಬಾರಿ ನಾವು ಅಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಏನು ಸಾಕುವ ಪದ್ಧತಿ ಮೇಲೆ, ನಾವೇನು ಹುಲ್ಲು ನೀರು ಈ ರೀತಿಯಲ್ಲಿ ಕೊಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಸಾಮಾನ್ಯವಾಗಿ ಮೊದಲನೇದಾಗಿ ಕಂಡುಬರುವಂಥದ್ದು ಅಜೀರ್ಣ, ಸರಳ ಅಜೀರ್ಣ ಅಂತ ನಾವು ಕರಿತೀವಿ. ಯಾವಾಗ ಕಂಡು ಬರುತ್ತೆ ಇದು ಸರಳ ಅಜೀರ್ಣ? ಸಡನ್ ಆಗಿ, ಹಠಾತ್ತಾಗಿ ಯಾವುದೋ ಒಂದು ಫೀಡ್ನ ನೀವು ಕೊಡ್ತಾ ಇರ್ತೀರಾ, ನೆಕ್ಸ್ಟ್ ಬೇರೆ ಫೀಡ್ಗೆ ನೀವು ಚೇಂಜ್ ಮಾಡ್ತೀರಾ, ಆಯಿತಾ. ಆವಾಗ ಸಡನ್ನಾಗಿ ಅಜೀರ್ಣ ಆಗುತ್ತೆ. ಯಾಕಂದರೆ ಆ ಒಂದು ಡೈಜೆಸ್ಟಿವ್ ಸಿಸ್ಟಮ್, ಜೀರ್ಣಾಂಗ ವ್ಯೂಹ ನಾವು ಹೊಸದಾಗಿ ಕೊಟ್ಟಂತಹ ಒಂದು ಆಹಾರಕ್ಕೆ ಅದು ಹೊಂದ್ಕೊಂಡಿರಲ್ಲ ಇನ್ನು. ಅದಕ್ಕೋಸ್ಕರ ಅದನ್ನು ನಾವು ಸರಳ ಅಜೀರ್ಣ ಅಂತ ನಾವು ಕರಿತೀವಿ. ಕೆಲವೊಂದು ಬಾರಿ ಇಷ್ಟವಾಗಿರುವಂಥ ಒಂದು ಫುಡ್ ಅದಕ್ಕೆ ಸಿಕ್ಬಿಡುತ್ತೆ ದನಕ್ಕೆ. ಕೆಲವೊಂದು ಬಾರಿ ಅದನ್ನ ಗಬ ಅಂತ ವೊರೇಷಿಯಸ್ ಈಟರ್ಸ್ ಅಂತ ನಾವು ಕರಿತೀವಿ ದನಗಳನ್ನ. ಎಲ್ಲ ಒಂದು ಹುಲ್ಲನ್ನ ಗಬ ಅಂತ ತಿಂದಾಗ ಏನಾಗ್ತದೆ, ನಾವು ಮನುಷ್ಯಂಗೂ ಕೂಡ ಹಾಗೇನೆ ಎಲ್ಲ ಜಾಸ್ತಿ ತಿಂದಾಗ ಅಜೀರ್ಣ ಅದೇ ರೀತಿ ದನಗಳಿಗೂ ಕೂಡ ಅದೇ ರೀತಿ ಆಗುತ್ತೆ. ಅದನ್ನು ಹೆಚ್ಚು ತಿನ್ನಬಾರ್ದು, ಎಷ್ಟು ಬೇಕು ಅಷ್ಟೇ ತಿನ್ನಬೇಕಾಗ್ತದೆ. ಮತ್ತು ಕಳಪೆ ಗುಣಮಟ್ಟದ ಆಹಾರ. ಕಳಪೆ ಗುಣಮಟ್ಟ ಅಂತಂದರೆ ಹೇಗಾಗುತ್ತೆ ಅಂತಂದರೆ, ಕೆಲವೊಂದು ಬಾರಿ ಈಗ ನಾವು ಬೆಳಗ್ಗೆನೇ ಹೋಗಿ, ಮಳೆ ಬಂದಿರುತ್ತೆ, ಬೆಳಗ್ಗೆನೇ ಹೋಗಿ ಹಸಿ ಹುಲ್ಲನ್ನ ನಾವು ಕುಯ್ಕೊಂಡು ಬರ್ತೀವಿ. ಹಸಿ ಹುಲ್ಲು ಕುಯ್ಕೊಂಡು ಬಂದು ಅದನ್ನು ನಾವೇನು ಮಾಡ್ತೀವಿ ಅಂದರೆ ಒಣ ಹಾಕ್ತೇನೆ. ಯಾಕಂದರೆ ಅದರ ಒಂದು ನೀರಿನ ಅಂಶ ಅದರಲ್ಲೇ ಇರೋದ್ರಿಂದ ಅದನ್ನು ನಾವು ಒಣಗಿಸ್ದೇನೆ ನಾವೇನಾದ್ರೂ ಹಾಗೆ ಫೀಡ್ ಮಾಡಿದ್ರೆ, ಕೆಲವೊಂದು ಬಾರಿ ಒಂದಿನ 2 ದಿನ ಬಿಟ್ಟು ಫೀಡ್ ಮಾಡಿದರೆ ಅದನ್ನು, ಕೆಲವೊಂದು ಬಾರಿ ಏನಾಗುತ್ತೆ ಒಣಗಿಸ್ತೇನೆ ಮಾಡಿದರೆ ಅದರಲ್ಲಿ ಫಂಗಸ್ಸು, ಶಿಲೀಂಧ್ರಗಳೆಲ್ಲ ಬೆಳ್ಕೊಂಡಿರ್ತವೆ. ಆ ಫುಡ್ನ ನಾವೇನಾದರೂ ಫೀಡ್ ಮಾಡ್ತು ಅಂದರೆ ಕೆಲವೊಂದು ಬಾರಿ ಅಜೀರ್ಣ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಇದಕ್ಕೆ ಸಾಮಾನ್ಯವಾಗಿ ರೈತರು ಏನು ಮಾಡಬೇಕು, ಯಾವುದೇ ಫುಡ್ನ ನೀವು ಹೊಸ ಫುಡ್ನ ಆಗಿರ್ಬೋದು, ಹಿಂಡಿ ಆಗಿರ್ಬೋದು ಅಥವಾ ಹುಲ್ಲಾಗಿರ್ಬೋದು, ಯಾವುದೇ ನೀವು ಹೊಸದಾಗಿ ಹಾಕಬೇಕು ಅಂತಂದರೆ ಮೊದಲನೇದಾಗಿ ಸ್ವಲ್ಪ ಹಾಕಂತ ಹೋಗಿ 25%, 50%, 75%, ಆ ನಂತರ ಹೆಚ್ಚು ಮಾಡ್ತಾ ಹೋಗಬೇಕು. ಆವಾಗ ಇದನ್ನು ನಾವು ತಪ್ಪಿಸ್ಬೋದು. ಆ ನಂತರ ಈ ಇಬ್ಬನಿ ಇದ್ದಂಥದ್ದು, ಮಳೆ ಬಿದ್ದ ನಂತರ ಆ ಹುಲ್ಲನ್ನ ಕುಯ್ಕೊಂಡು ಬಂದು ನಾವು ಅದನ್ನು ಪೈಲಪ್ ಮಾಡ್ತೀವಿ. ಮೆದೆ ಒಂದ್ರ ಮೇಲೆ ಒಂದು ಇಟ್ಟಾಗ ಏನಾಗುತ್ತೆ, ಎಲ್ಲವೂ ಕೂಡ ಗಾಳಿ ಅದರೊಳಗೆ ಏರಿಯೇಷನ್ ಆಗದೇ ಸಿಲಿಂಡರ್ ಬೆಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಆ ರೀತಿಯ ಹುಲ್ಲನ್ನು ನಾವು ಒಣಗಿಸಿ ನಂತರ ನಾವು ಆ ಒಂದು ದನಗಳಿಗೆ ಹಾಕಿದರೆ ಈ ರೀತಿಯ ಸಿಂಪಲ್ ಇಂಡೈಜೆಷನ್ ಅಂತೇಳಿ ಸರಳ ಅಜೀರ್ಣವನ್ನು ನಾವು ತಡೆಗಟ್ಬೋದು. ಇದು ಒಂದು ಸಿಂಪಲ್ ಅಜೀರ್ಣ ಆಯಿತು. ನೆಕ್ಸ್ಟ್ ಬಂದು ಇದೇ ರೀತಿ ಮ್ಯಾನೇಜ್ಮೆಂಟಲ್ ಡಿಸೀಸಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದು ಬ್ಲೋಟ್ ಅಂತ ಹೇಳ್ತೀವಿ, ಹೊಟ್ಟೆ ಉಬ್ಬರ. ಈ ಹೊಟ್ಟೆ ಉಬ್ಬರ ಅಂತಂದರೆ ಹೊಟ್ಟೆ ದಪ್ಪವಾಗುವಂಥದ್ದು. ನಾರ್ಮಲ್ ಈಗ ನಮ್ಮಲ್ಲಿ ಏನಾಗುತ್ತೆ ಬ್ಲೋಟಿಂಗ್ ಅಂತ ಕರಿತೀವಿ. ನಮ್ಮಲ್ಲಿ ಆ ಒಂದು ಮನುಷ್ಯರಲ್ಲಿ ಸಿಂಪಲ್ ಸ್ಟೊಮಕ್ ಅಂತ, ಬಟ್ ದನಗಳಲ್ಲಿ ಕಾಂಪ್ಲೆಕ್ಸ್ ಸ್ಟೊಮಕ್ 4 ಭಾಗಗಳಿರುತ್ತೆ. ರುಮನ್, ರೆಟಿಕ್ಯುಲಮ್, ಒಮೆಸಮ್ ಮತ್ತು ಅಬೊಮೆಸಮ್ ಅಂತ ಹೇಳ್ಬಿಟ್ಟು. ನಮ್ಮ ಜೀರ್ಣಾಂಗ ವ್ಯೂಹ ಜೀರ್ಣ ಮಾಡ್ಕೊಳ್ಳೋಂಥ ಶಕ್ತಿನೇ ಬೇರೆ, ದನಗಳ ಜೀರ್ಣಾಂಗ ವ್ಯೂಹದ ಶಕ್ತಿನೇ ಬೇರೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಕೆಲವೊಂದು ಬಾರಿ ಏನಪ್ಪ ಆಗತ್ತಪ್ಪ ಅಂದರೆ ಬ್ಲೋಟ್. ಯಾಕಾಗತ್ತೆ ಬ್ಲೋಟು? ಅದನ್ನು ಬ್ಲೋಟ್ನ ನಾವು 2 ಭಾಗಗಳಾಗಿ ನಾವು ವಿಂಗಡಿಸ್ತೀವಿ. ಒಂದು ಫ್ರೀ ಗ್ಯಾಸ್ ಬ್ಲೋಟ್ ಅಂತ, ಅಂದರೆ ಹೊಟ್ಟೆ ಒಳಗಡೆ ಫರ್ಮೆಂಟ್ ಆದಾಗ, ಡೈಜೆಷನ್ ಆದಾಗ ಕೆಲವೊಂದು ಗ್ಯಾಸ್ ಉತ್ಪಾದನೆ ಆಗುತ್ತೆ, ಮೀಥೇನ್ ಗ್ಯಾಸ್ ಅಂತ ಉತ್ಪಾದನೆ ಆಗುತ್ತೆ. ಆ ಗ್ಯಾಸ್ ಏನಾಗಬೇಕು, ಹೊರಗಡೆ ಹೋಗಬೇಕು. ಹೇಗೆ ಹೋಗಬೇಕು? ಒಂದು ಎರೆಕ್ಟೇಷನ್ ಅಥವಾ ಡೆಫಿಕೇಷನ್, ಒಂದು ಬಾಯಿಂದ ಹೋಗಬೇಕು, ಒಂದು ಹಿಂದೆಯಿಂದ ಸಗಣಿ ಹಾಕುವಂಥ ಜಾಗದಲ್ಲಿ ಹೋಗಬೇಕು. ಆ ಹೋಗ್ಲಿಕ್ಕೆ ಏನಾದರೂ ಅಡೆತಡೆಗಳು ಉಂಟಾದಾಗ ಆ ಗ್ಯಾಸ್ ಏನಾಗುತ್ತೆ, ಹೊಟ್ಟೆ ಒಳಗಡೆ ತುಂಬ್ಕೊಂಡು ಏನಾಗುತ್ತೆ, ಹೊಟ್ಟೆ ತುಂಬ ದಪ್ಪ ಆಗ್ತಾ ಹೋಗ್ತದೆ, ಆಯಿತಾ. ಆ ದಪ್ಪ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ, ಆ ಒಂದು ನಾವು ಶ್ವಾಸಕ್ಕೆ ಅದು ಏನಾಗ್ತದೆ, ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಈಗ ನಾವು ಕೂಡ ಅಷ್ಟೇ, ಕೆಲವೊಂದು ಬಾರಿ ನಾವು ಕೂಡ ನೋಡಿರ್ಬೋದು, ಮನುಷ್ಯರಲ್ಲೂ ಕೂಡ ನಾವು ಜಾಸ್ತಿ ತುಂಬ ತಿಂದಾಗ ಅಥವಾ ತುಂಬ ಗ್ಯಾಸ್ ನಮಗೆ ಅನಿಸಿದಾಗ ಏನಾಗುತ್ತೆ, ಶ್ವಾಸ ನಾವು ಉಸಿರಾಡುವಂಥ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸರ್ವೇ ಸಾಮಾನ್ಯ. ಅದೇ ರೀತಿ ಅಷ್ಟು ದೊಡ್ಡದಾದಂಥ ಹೊಟ್ಟೆಯ ಪ್ರೆಷರು ಅದರ ಶ್ವಾಸಕ್ಕೆ ಬಿತ್ತು ಅಂತಂದರೆ ಉಸಿರಾಟದ ತೊಂದರೆಗಳು ಉಂಟಾಗ್ತಾ ಹೋಗ್ತದೆ. ಆವಾಗ ಇಮಿಡಿಯೇಟಾಗಿ ತುಂಬ ಜಾಸ್ತಿ ಹೊಟ್ಟೆ ಉಬ್ಬರ ಬಂದಾಗ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಏನು ಮಾಡಬೇಕು? ಆ ಹೊಟ್ಟೆಲಿರುವಂತಹ ಗ್ಯಾಸ್ನ ನಾವು ರಿಲೀವ್ ಮಾಡಬೇಕು. ಟ್ರೋಕರೈಸೇಷನ್ ಅಂತ ಕರಿತೀವಿ ನಾವು. ಅದಕ್ಕೆ ಸೂಜಿ ಬರುತ್ತೆ ಅಥವಾ ಟ್ರೋಕರ್ ಆ್ಯಂಡ್ ಕ್ಯಾನಲ್ ಅಂತ ಬರುತ್ತೆ. ಆ ಟ್ರೋಕರ್ ಆ್ಯಂಡ್ ಕ್ಯಾನಲ್ನ ನಾವು ಹೊಟ್ಟೆಗೆ ಹಾಕಿ ಅದರಲ್ಲಿರುವಂಥ ಗ್ಯಾಸ್ನೆಲ್ಲನೂ ಕೂಡ ರಿಲೀವ್ ಮಾಡಿ, ಗ್ಯಾಸ್ ಉತ್ಪತ್ತಿ ಆದರೂ ಹೊರಗಡೆ ಹೋಗದೇ ಇರೋಕ್ಕೆ ಕಾರಣಗಳನ್ನ ನಾವು ಪಶುವೈದ್ಯರು ತಿಳಿದು ಅದಕ್ಕೆ ಬೇಕಾದ ಆಂಟಿ ಬ್ಲೋಟಿಂಗ್ ಏಜೆಂಟ್ನ ನಾವು ಆ ಒಂದು ಹೊಟ್ಟೆ ಒಳಗಡೆ ಹಾಕಿ ಅದನ್ನು ನಾವು ಶಮನ ಮಾಡ್ತೀವಿ. ಅಕಸ್ಮಾತ್ ಮಾಡಿಲ್ಲ ಅಂತಂದರೆ, ನೀವು ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗಿಲ್ಲ, ತುಂಬ ಪ್ರೆಷರ್ ಬೀಳ್ತು ಅಂತಂದರೆ ಕೆಲವೊಂದು ಬಾರಿ ಉಸಿರಾಟ ತೊಂದರೆ ಆಗಿ ಆ ಒಂದು ದನ ಸಾವನ್ನಪ್ಪುವ ಚಾನ್ಸಸ್ ಕೂಡ ಇರ್ತದೆ. ಇದು ಮ್ಯಾನೇಜ್ಮೆಂಟಲ್ ಆಸ್ಪೆಕ್ಟ್.
ಇದು ಯಾಕೆ ಬರ್ತದೆ ಸರ್? ಇದಕ್ಕೆ ಕಾರಣಗಳೇನು? ಯಾಕೆ ಬರುತ್ತೆ ಇದು ಬ್ಲೋಟ್ ಯಾಕೆ ಆಗ್ತದೆ ಅಂತ ಸರ್ವೇ ಸಾಮಾನ್ಯವಾಗಿ ನಾನು ಸಿಂಪಲ್ ಇಂಡೇಷನ್ದು ಅದರ ಮುಂದುವರಿದ ಭಾಗ ಇದು ಬ್ಲೋಟು. ಯಾವುದೇ ಆಹಾರ ನೀಡಬೇಕಾದ್ರೂ ಕೂಡ ಮತ್ತು ಐಲಿ ಡೈಜೆಸ್ಟಬಲ್ ಫುಡ್ಸ್ ಆಗಿರ್ಬೋದು ಅಥವಾ ದ್ವಿದಳ ಧಾನ್ಯಗಳನ್ನ ಜಾಸ್ತಿ ಕೊಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಹುಲ್ಲುಗಳು, ಕಲುಷಿತ ನೀರಿನಲ್ಲಿ ಬೆಳೆದಿರುವಂಥ ಹುಲ್ಲುಗಳು ಅಥವಾ ಕಲುಷಿತವಾಗಿರುವಂಥ ಹುಲ್ಲು ಏನಾದರೂ ತಿಂದರೆ ಈ ರೀತಿ ಬ್ಲೋಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಜಾನುವಾರುಗಳಿಗೆ ಹೀಗೆ ಆದ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಯಾವುದಾದ್ರೂ ಔಷಧಿಗಳನ್ನು ಕೊಡಬಹುದಾ, ಹೇಗೆ? ತಕ್ಷಣ ಅಜೀರ್ಣ ಆಯಿತು ಅಥವಾ ಸಿಂಪಲ್ ಆಗಿ ಬ್ಲೋಟ್ ಆಯಿತು ಅಂತಂದ ಕೂಡಲೇ ಮನೆ ಮದ್ದು ಏನಪ್ಪ ಅಂತಂದರೆ ಯೂಶ್ವಲ್ ಮನೆಯಲ್ಲೇ ಸಿಗುವಂಥದ್ದು ವೀಳ್ಯದೆಲೆ ಇರುತ್ತೆ, ಶುಂಠಿ ಇರುತ್ತೆ, ಮತ್ತು ಮನೆಯಲ್ಲಿ ಅಡುಗೆ ಸೋಡಾ ಇರುತ್ತೆ, ಆ ನಂತರ ಜೀರಿಗೆ ಇರುತ್ತೆ, ಇಂಗು ಕೂಡ ನಮ್ಮ ಮನೆಯಲ್ಲೇ ಇರುತ್ತೆ. ಆಯಿತಾ? ಒಂದು ದೊಡ್ಡ 350 kg ಬರುವಂಥ ರಾಸುಗೆ ದನಕ್ಕೆ ಏನು ಮಾಡಬೇಕು ಅಂತಂದರೆ ಒಂದು ಅರ್ಧ ಕಟ್ಟು, ಒಂದು 30 to 40 ವೀಳ್ಯದೆಲೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ, ಆ ನಂತರ ಅಡುಗೆ ಸೋಡಾ, ಆ ನಂತರ ಮನೆಯಲ್ಲಿರುವಂಥ ಹಿಂಗು, ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿ ಜಜ್ಜಿ ನಾವು ಉಂಡೆ ಮಾಡಿ ಅದಕ್ಕೆ ತಿನ್ನಿಸೋದ್ರಿಂದ ಈ ಒಂದು ಬ್ಲೋಟು ಕಡಿಮೆ ಆಗ್ತದೆ. ಮತ್ತು ಜೊತೆಗೆ ಕೆಲವೊಂದು ಬಾರಿ ಈ ಎಣ್ಣೆಗಳನ್ನ ನಾವು ಕುಡಿಸ್ಲಿಕ್ಕೆ ಹೇಳ್ತೀವಿ. ಆ ಎಣ್ಣೆ ಅಂತಂದರೆ ನಾರ್ಮಲಾಗಿ ಇಲ್ಲಿ ದಕ್ಷಿಣ ಕನ್ನಡ ಭಾಗದಲ್ಲಿ ಯಥೇಚ್ಛವಾಗಿ ಸಿಗುವಂಥದ್ದು ತೆಂಗಿನ ಎಣ್ಣೆನೂ ಕೂಡ ಕುಡಿಸ್ಬೋದು. ಅಥವಾ ತೆಂಗಿನ ಎಣ್ಣೆ ಅವೈಲೇಬಲ್ ಇಲ್ಲ ಅಂತಂದ್ರೂ ಕೂಡ ಆಂಟಿ ಬ್ಲೋಟಿಂಗ್ ಏಜೆಂಟ್ಗೆ ಸನ್ಫ್ಲವರ್ ಆಯಿಲು ಈ ಥರದನ್ನು ಕೂಡ ನಾವು ಕುಡಿಸ್ಬೋದು. ಇದರ ಪ್ರಮಾಣ ಎಷ್ಟು ಸರ್? ಅದು ಎಷ್ಟು ಕುಡಿಸ್ಬೇಕು ಅಂತಂದರೆ ಒಂದು ಅರ್ಧ ಲೀಟ್ರ್ ಒಳಗಡೆ ಕುಡಿಸ್ಬೇಕು, ಜಾಸ್ತಿ ಕೂಡ ಕುಡಿಸ್ಬಾರ್ದು. ಇಷ್ಟು ಕುಡಿಸಿ ಮನೆ ಮದ್ದು ಮಾಡಿ ಕಡಿಮೆ ಆಗಿಲ್ಲ ಅಂತಂದ್ರೂ ಕೂಡ ತಕ್ಷಣ ನೀವು ಪಶುವೈದ್ಯರನ್ನ ಕಂಡು ಅದಕ್ಕೆ ನೀವು ಚಿಕಿತ್ಸೆನ ಕೊಡಿಸ್ಬೇಕಾಗ್ತದೆ. ಮುಂದಿನ ಒಂದು ರೋಗಕ್ಕೆ ಬಂದರೆ, ಈಗ ಆಲ್ರೆಡಿ ನಾವು 2 ರೋಗಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಒಂದು ಸಾಮಾನ್ಯವಾಗಿ ಅಜೀರ್ಣ ಮತ್ತು ಬ್ಲೋಟ್. ಇನ್ನೊಂದು ಯಾವುದಪ್ಪ ಮ್ಯಾನೇಜ್ಮೆಂಟಲ್ಲಿ ನಾವು ಬರುವಂಥದ್ದು ನಾವು ಕರೆಕ್ಟಾಗಿ ನೋಡ್ಕೊಂಡಿಲ್ಲ ಅಂತಂದರೆ ರುಮಿನಲ್ ಅಸಿಡೋಸಿಸ್ ಅಂತ ಕೇಳ್ತೀವಿ ನಾವು. ಆಯಿತು, ರುಮಿನಲ್ ಅಸಿಡೋಸಿಸ್ ಅಂತ. ಅದು ಹೇಗೆ ಬರುತ್ತೆ ರುಮಿನಲ್ ಅಸಿಡೋಸಿಸ್ಸು? ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ರಾತ್ರಿಯಲ್ಲಿ ಊಟ ಮಾಡ್ತೀವಿ, ಬೆಳಗ್ಗೆನೂ ಊಟ ಮಾಡ್ತೀವಿ, ಅನ್ನ ಉಳಿದಿರುತ್ತೆ, ಗಂಜಿನೂ ಕೂಡ ಉಳಿದಿರುತ್ತೆ, ಏನಾದರೂ ಆಗಿ ಉಳಿದಿರುವಂಥ ಯಾವುದೇ ಪದಾರ್ಥಗಳು ಇಟ್ಸ್ ರೆಡಿಲಿ ಫರ್ಮೆಂಟೇಬಲ್, ಅಂದರೆ ತತ್ಕ್ಷಣ ಎನರ್ಜಿ ಕೊಡುವಂಥ ಒಂದು ಪದಾರ್ಥಗಳವೆಲ್ಲ. ಉಳಿದಂಥದ್ದನ್ನ ಜಾಸ್ತಿ ನಾವು ಅದಕ್ಕೆ ಯಾಕಂದರೆ ನಮ್ಮ ಜೀರ್ಣಾಂಗ ವ್ಯೂಹನೇ ಬೇರೆ, ದನಗಳ ಜೀರ್ಣಾಂಗ ವ್ಯೂಹನೇ ಬೇರೆ. ಆ ರೀತಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವಂತಹ ಈ ಅನ್ನಗಳಾಗಿರ್ಬೋದು, ಉಳಿದಿರೋ ಗಂಜಿಗಳಾಗಿರ್ಬೋದು, ಬೇರೆ ಏನಾದರೂ ಫಂಕ್ಷನ್ಸ್ಗಳಾಗಿದ್ದಾಗ ಏನು ಮಾಡ್ತಾರೆ, ಉಳಿದದನ್ನೆಲ್ಲ ಕೂಡ ತಂದು ದನನಾದರೂ ತಿನ್ನಲಿ ಅಂತ ಹೇಳ್ಬಿಟ್ಟು ದನಗಾದರೂ ಕೊಡ್ತಾರೆ. ಆ ರೀತಿ ಏನಾದರೂ ತುಂಬ ಜಾಸ್ತಿ ದನಗಳು ತಿಂದಾಗ ರುಮಿನಲ್ ಅಸಿಡೋಸಿಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಅದು ಮ್ಯಾನೇಜ್ಮೆಂಟಲ್ ಕಾಯಿಲೆ ಅದು. ಆಯಿತಾ? ಅದು ಏನು ಮಾಡುತ್ತೆ ಅಂತಂದರೆ ನಾರ್ಮಲ್ pH, ಬ್ಲಡ್ pH ಆಗಿರ್ಬೋದು ಅಥವಾ ರುಮಿನಲ್ ಫ್ಲೂಯಿಡ್ ಅಂತ ಬರುತ್ತೆ. ರುಮನ್ ಒಳಗಡೆ ಅಂತ ಒಂದು pH ಅಂತ ಹೇಳ್ತೀವಿ, ಕ್ಷಾರಿಕಾಂಶ ಅಂತ ಇರ್ತದೆ. ಆ pH ಯೂಶ್ವಲಿ 6.7 to 7.2, ಆಲ್ಮೋಸ್ಟ್ ನ್ಯೂಟ್ರಲ್ ರೇಂಜಲ್ಲೇ ಇರುತ್ತೆ. ಆಯಿತಾ? ಅಸಿಡೋಸಿಸ್ ಅಂದರೆ ಅಸಿಡಿಕ್ ಆಗ್ತದೆ. ಈ ರೀತಿ ತಿನ್ನೋದ್ರಿಂದ ಆ ರುಮನ್ ಒಳಗಡೆ ಇರುವಂತಹ ಫ್ಲೂಯಿಡು ಅಸಿಡಿಕ್ ಆಗಿಬಿಡುತ್ತೆ. 5.5, 4 ಈ ರೀತಿಯೆಲ್ಲ ಹೊಟ್ಟೋಗುತ್ತೆ. ಕೆಲವೊಂದು ಬಾರಿ ಸಿಸ್ಟಮಿಕ್ಕಿಗೂ ಕೂಡ ಹೊಟ್ಟೋಗ್ತದೆ. ಆಯಿತಾ? ಅಂದರೆ ರಕ್ತಕ್ಕೂ ಕೂಡ ಆ್ಯಸಿಡ್ ಅಂಶ ಹೊಟ್ಟೋಗಿರೋದ್ರಿಂದ ಆ ಬ್ಲಡ್ pH ಕೂಡ ಅದು 5, 5.5, 4 ಈ ರೀತಿಯೆಲ್ಲ ಹೋಗ್ಬಿಡುತ್ತೆ. ಆ ರೀತಿ ಹೋದಾಗ ಏನಾಗುತ್ತೆ, ಎಲ್ಲ ಬಾಡಿಲಿರುವಂಥ ಎಲ್ಲ ಒಂದು ನೀರಿನ ಅಂಶವನ್ನು ಆ ಒಂದು ರುಮಿನಲ್ ಅಸಿಡೋಸಿಸ್ ಆದಾಗ ಆ ಹೊಟ್ಟೆಗೆ, ಆ ರುಮನ್ಗೆ ಎಲ್ಲ ಬಾಡಿ ಫ್ಲೂಯಿಡ್ಸ್ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ. ಮತ್ತು ದೇಹದಲ್ಲಿ ಯಾವುದೇ ನೀರಿನ ಅಂಶ ಇಲ್ಲದೆ ಇರೋದ್ರಿಂದ ಡಿಹೈಡ್ರೇಷನ್ನು ಮತ್ತು ಮೆಟಬಾಲಿಕ್ ಡಿರೇಂಜ್ಮೆಂಟ್ಸ್ ಎಲ್ಲವೂ ಆಗಿ ಸಾವನ್ನಪ್ಪೋ ಚಾನ್ಸಸ್ಸು, ನಾವು ಸಕಾಲದಲ್ಲೇ ಟ್ರೀಟ್ಮೆಂಟ್ ಏನಾದರೂ ಕೊಡಿಸಿಲ್ಲ ಅಂತಂದರೆ ಸಾವನ್ನಪ್ಪುವಂಥ ಚಾನ್ಸಸ್ಸು ನಮಗೆ ತುಂಬ ಜಾಸ್ತಿ ಇರುತ್ತೆ. ಹಾಗಿದ್ದರೆ ಇದಕ್ಕೆ ತತ್ಕ್ಷಣಕ್ಕಿರುವ ಪರಿಹಾರಗಳು ಏನು ಅಂತ ಹೇಳ್ಬೋದಾ? ನಿಮ್ಮ ಮನೆಯಲ್ಲೇ ಏನು ಮಾಡ್ಬೋದು? ಮನೆಯಲ್ಲೇ ಈ ರೀತಿ ಏನಾದರೂ ಯಾರಾದರೂ ನಿಮಗೆ ಗೊತ್ತಿಲ್ಲ, ನೀವು ಎಲ್ಲೋ ತೋಟದಲ್ಲೆಲ್ಲ ಕಟ್ಟಾಗಿ ಬಂದಿರ್ತೀರಿ, ಪಕ್ಕದ ಮನೆಯವರು ಯಾರೋ ದನ ಇದೆ ಅಂತ ಬಿಟ್ಟು ಅನ್ನ ಅಥವಾ ಉಳಿದದ್ದು ಗಂಜಿ ಏನಾದರೂ ಕೊಟ್ಟಿರ್ಬೋದು. ಆ ರೀತಿ ಒಂದು ಇಷ್ಟು ನಿಮಗೇನಾದ್ರು ಗೊತ್ತಾಯಿತು ಅಂದ ಕೂಡಲೇ ನೀವೇನು ಮಾಡಬೇಕಪ್ಪ ಅಂತಂದರೆ, ನಾನು ಆಲ್ರೆಡಿ ಹೇಳಿದಾಗೆ ಸಿಂಪಲ್ ಇಂಡೈಜೆಷನು, ಬ್ಲೋಟಲ್ಲಿ ಹೇಳಿದಾಗೆ ಮನೆ ಮದ್ದು ಯಾವುದು ವೀಳ್ಯದೆಲೆ ಮತ್ತು ಅಡುಗೆ ಸೋಡಾ ಇದೆಲ್ಲ ಹಾಕ್ಕೊಡ್ಬೇಕು. ಜೊತೆಗೆ ಅಡುಗೆ ಸೋಡಾನ ನಾವು ಒಂದು 200 ಗ್ರಾಮ್ನಷ್ಟು ಅದಕ್ಕೆ ಕುಡಿಸ್ಬೇಕು. ಅಡುಗೆ ಸೋಡಾ ಈಸ್ ಎ ಆಲ್ಕಲೈಸರು. ನಮಗಿಲ್ಲ ಆಗಿರುವಂಥದ್ದು ಅಸಿಡೋಸಿಸ್, ಅದು ಬಫರ್ ಅಂತ ಹೇಳ್ತೀವಿ ನಾವು. ಅದನ್ನು ಮೇಂಟೈನ್ ಮಾಡುತ್ತೆ, pHನ ಮೇಂಟೈನ್ ಮಾಡುತ್ತೆ. ಆದರೂ ಕೂಡ ಸರಿ ಆಗಿಲ್ಲ ಅಂತಂದರೆ ಏನು ಮಾಡಬೇಕಪ್ಪ, ಪಶುವೈದ್ಯರನ್ನ ಕರೆಸಿ ನೀವು ಟ್ರೀಟ್ಮೆಂಟ್ನ ಕೊಡಿಸ್ಬೇಕಾಗತ್ತೆ. ನಾವು ಇಂಜೆಕ್ಷನ್ಸ್ಗಳು, ಬ್ಲಡ್ಗೆ ಹೋಗಿರುವಂಥ ಎಲ್ಲನೂ ಕೂಡ ನಾವು ಕರೆಕ್ಟಾಗಿ ಆಗಿರುವಂಥ ಒಂದು ಸೋಡಿಯಂ ಬೈಕಾರ್ಬನೇಟ್ ಅಂತ ಇಂಜೆಕ್ಷನ್ ಬರ್ತದೆ, ಆ ಇಂಜೆಕ್ಷನ್ನ ಕೂಡ ನಾವು ಹಾಕ್ತೀವಿ. ನಮ್ಗೆ ಹೇಗೆ ಗೊತ್ತಾಗುತ್ತೆ ಇದು ರುಮಿನಲ್ ಅಸಿಡೋಸಿಸ್ ಆಗಿದೆಯಾ ಇಲ್ವಾ? ಹೊಟ್ಟೆ ಉಬ್ಬರ ಆದರೆ ಹೊಟ್ಟೆ ಉಬ್ಬರ ಆಗಿರುತ್ತೆ ಗೊತ್ತಾಗುತ್ತೆ.
ರುಮಿನಲ್ ಅಸಿಡೋಸಿಸ್ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಉಬ್ಬರ ಇರುತ್ತೆ. ಲಕ್ಷಣಗಳು ಹೇಗೆ ಗೊತ್ತಾಗುತ್ತೆ ನಮಗೆ? ಮತ್ತೆ ಬೇದಿ ಆಗ್ತಾ ಇರುತ್ತೆ, ಸ್ಲೈಟಾಗಿ ಬೇದಿ ಆಗ್ತದೆ. ಮತ್ತು ತಿಂದಂಥ ಆಹಾರ, ಈಗ ಜೋಳ ಕೊಟ್ಟಿರ್ತೀವಿ, ತಿಂದಂಥ ಆಹಾರ ಅಜೀರ್ಣವಾಗಿ ಆ ಜೋಳದ ತುಂಡು, ಸಣ್ಣ ಸಣ್ಣ ತುಂಡುಗಳು ಆ ಒಂದು ಸಗಡಿನಲ್ಲೇ ಕಾಣಸಿಗ್ತದೆ. ಯೂಶಲಿ ಅಸಿಡೋಸಿಸಲ್ಲೆಲ್ಲವೂ ಕೂಡ ಜ್ವರ ಎಲ್ಲ ಇರಲ್ಲ. ಜ್ವರ ಕೂಡ ಈ ಮ್ಯಾನೇಜ್ಮೆಂಟಲ್ ಡಿಸೀಸ್ ಇದೆಯಲ್ಲ, ಅದು ಯಾವುದಲ್ಲೂ ಕೂಡ ಜ್ವರ ಇರಲ್ಲ. ಇನ್ಫೆಕ್ಷನ್ ಡಿಸೀಸಲ್ಲಿ ಜ್ವರ ಬರುತ್ತೆ. ಹಾಂ, ಇನ್ನು ಮ್ಯಾನೇಜ್ಮೆಂಟಲ್ ಡಿಸೀಸಲ್ಲಿ ಇವೆಲ್ಲವೂ ಕೂಡ ಆ ಡೈಜೆಸ್ಟ್ ಸಿಸ್ಟಮ್ಗೆ ಸಂಬಂಧಪಟ್ಟಿರೋದ್ರಿಂದ ಜಾಸ್ತಿ ಜ್ವರ ಆಗಿರ್ಬೋದು ಇದೆಲ್ಲವೂ ಕೂಡ ಕಂಡು ಬರಲ್ಲ. ಆ ಲಕ್ಷಣಗಳನ್ನ ನಾವು ನೋಡ್ತಾ ಹೋದಾಗ ಮೇವನ್ನ ಕಡಿಮೆ ಮಾಡಿರುತ್ತೆ, ತಿನ್ನಲ್ಲ, ನೀರು ಕುಡಿಯಲ್ಲ, ಆಮೇಲೆ ಹಾಲಿನ ಇಳುವರಿ ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಫುಲ್ ಆ್ಯಕ್ಟಿವ್ ಇರಲ್ಲ. ಅದು ಆ್ಯಕ್ಟಿವ್ ಫುಲ್ ಡಲ್ ಡಿಪ್ರೆಸ್ ಆಗಿರ್ತದೆ. ಕೆಲವೊಂದು ಬಾರಿ ನಾವು ಕಣ್ಣಿನ ಗುಳ್ಳೆನ ನೋಡಿದಾಗ ಕಣ್ಣು ಒಳಗಡೆ ಹೋಗಿರೋದು ಕಂಡಿರುತ್ತೆ. ಅಂದರೆ ಡಿಹೈಡ್ರೇಷನ್ ಅಂತ ನಾವು ಹೇಳ್ತೀವಿ. ಯಾವ್ದು ನೀರಿನಂಶ ಎಲ್ಲವೂ ಕೂಡ ಕಳ್ಕೊಂಬಿಟ್ಟಿರುತ್ತೆ ಆ ಒಂದು ಹಸು. ಎಲ್ಲ ನೀರೆಲ್ಲ ಬಂದು ರುಮನಿಗೆ ಶೇಖರಣೆ ಆಗಿರುತ್ತೆ. ಆ ಒಂದು ಇದನ್ನೆಲ್ಲ ನೋಡಿ ನಾವು ಒಂದು ಮನೆಮದ್ದನ್ನು ಮಾಡಿ ವೆಯ್ಟ್ ಮಾಡಿ ನೋಡಿ ಆದರೂ ಕೂಡ ಆಗಿಲ್ಲ ಅಂತಂದರೆ ಇದು ನಿಂತಿದೆ. ಕೆಲವೊಂದು ಬಾರಿ ಏನಾಗುತ್ತೆ, ಅಕ್ಯೂಟ್ ರುಮಿನಲ್ ಅಸಿಡೋಸಿಸ್ ಅಂತ ಆಗ್ತದೆ. ಸಡನ್ನಾಗಿ ಆಗ್ಬಿಡುತ್ತೆ, ಸಡನ್ನಾಗೆ ಸತ್ತೋಗ್ತದೆ. ಆ ಟೈಮ್ನಲ್ಲಿ ನೀವು ಮನೆಮದ್ದು ವರ್ಕ್ ಆಗಲ್ಲ, ನೀವು ಪಶುವೈದ್ಯರನ್ನ ಕರೆಸಲೇಬೇಕು. ಪಶುವೈದ್ಯನ ಯಾವಾಗ ಕರೆಸ್ಬೇಕು ಅಂದರೆ ಫುಲ್ ಡಲ್ಲಾಗಿ ಹೇಳೋಕ್ಕಾಗ್ತಿಲ್ಲ ಮೇಲಕ್ಕೆ, ಬಟ್ ನಿಂತಿದೆ, ಸ್ವಲ್ಪ ಡಲ್ ಇದೆ, ಸ್ವಲ್ಪ ಮೇವು ತಿಂತಿದೆ ಅಂದಾಗ ನೀವು ಮನೆಮದ್ದನ್ನ ಮಾಡ್ಬೋದು. ಬಟ್ ಮೇವೇ ಬಿಟ್ಬಿಟ್ಟಿದೆ, ಅದು ನಿಲ್ಲಿಕ್ಕೆ ಶಕ್ತಿ ಇಲ್ಲ ಅಂತಂದಾಗ ನೀವು ತಕ್ಷಣ ನೀವು ಮನೆಮದ್ದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು, ನೀವು ಪಶುವೈದ್ಯರನ್ನ ನೋಡಲೇಬೇಕಾಗ್ತದೆ. ಈಗ ಸರ್, ನೀವು ಅಡುಗೆ ಸೋಡಾ ಅಂತ ಹೇಳಿದ್ರಿ, ಅದನ್ನು ಯಾವ ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡಬೇಕು ಅದನ್ನು? ಅಡುಗೆ ಸೋಡಾನ ಯೂಶಲಿ ಒಂದು 350-400 kg ತೂಕುವಂಥ ಒಂದು ಹಸುಗಳಿಗೆ ನಾವು ಅಡುಗೆ ಸೋಡಾನ ಒಂದು 200 ಗ್ರಾಮ್ನಷ್ಟು ಕೊಡಿ ಅಂತ ನಾವು ಹೇಳ್ತೀವಿ ಮೇಡಮ್. ಹಾಗೆ ಆ ನೀರಿನಲ್ಲಿ ಕಲಸಿ ಅದನ್ನು ಕರಗಿಸಿ ನಾವು ಕೊಡಬೇಕು. ಒಂದು 1/2 ಲೀಟರ್ ನೀರು ಹಾಕ್ಕೊಂಡ್ರೆ ಸಾಕು. ಅದಕ್ಕೆ ಕರಗೋ ತನಕ ಒಂದು 200 ಗ್ರಾಮ್ ಅಡುಗೆ ಸೋಡಾನ ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕ್ಕೊಳ್ಬೇಕು. ಮತ್ತು ಅದು ನಿಮಗೆ ಗೊತ್ತಿರಬೇಕು, ಅದು ಅನ್ನ ತಿಂದಿದ್ದೇನೋ ಹಿಸ್ಟ್ರಿ ನಿಮ್ಗೆ ಗೊತ್ತಿರಬೇಕು, ಯಾರೋ ತಿನ್ನಿಸಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಜಾಸ್ತಿ ನಾವು ರುಮಿನಲ್ ಆಲ್ಕೋಲಿಸಿಸ್ ಅಂತಲೂ ಆಗ್ಬಿಡುತ್ತೆ. ಈ ಅಡುಗೆ ಸೋಡದ ಪ್ರಮಾಣ ಜಾಸ್ತಿ ಆದರೂ ಕೂಡ ಇನ್ನೊಂದು ಕಾಯಿಲೆ ಬರುತ್ತೆ. ಅದಕ್ಕೆ ನಾವು ವಿನೆಗರ್ ಅಂತ ಬರುತ್ತೆ, ಹೋಟೆಲ್ಗಳಲ್ಲಿ ಗೋಬಿ ಮಾರ್ತಾರಲ್ಲ ವಿನೆಗರ್ ಅಂತ, ಅದನ್ನು ನಾವು ಕುಡಿಸ್ಲಿಕ್ಕೆ ಹೇಳ್ತೀವಿ. ಆ ರೀತಿ ಆಲ್ಕೋಲಿಸಿಸ್ ಆದಾಗಲೂ ಕೂಡ ವಿನೆಗರ್. ಈಗ ಆಲ್ಕೋಲಿಸಿಸ್ ಯಾವಾಗ ಆಗುತ್ತೆ ಅಂತಂದರೆ ಇದು ಒಂದು ಮ್ಯಾನೇಜ್ಮೆಂಟಲ್ ಆಸ್ಪೆಕ್ಟ್. ಇನ್ನೊಂದು ಹೇಳ್ತೀನಿ, ಯೂಶಲ್ ರೈತರು ದನಗಳನ್ನು ಸಾಕೊಂಡಿರ್ತೀವಿ, ಜೊತೆಗೆ ಕೃಷಿನೂ ಕೂಡ ನಾವು ಮಾಡ್ತಿರ್ತೇವೆ. ಹೊಲ ಗದ್ದೆಗಳಿಗೆ ಹಾಕ್ಲಿಕ್ಕೆ ಅಂತ ಯೂರಿಯಾನ ತಂದಿಟ್ಟಿರ್ತೀವಿ ನಾವು, ಆಯಿತಾ. ಯೂರಿಯಾನ ಮೂಟೆನ ಎಲ್ಲಿಟ್ಟಿರ್ತೀವಿ ನಾವು? ಒಂದು ಚೀಲನ ಆ ದನ ಕಟ್ಟ ಕೊಟ್ಟಿಗೆ ಎಲ್ಲ ಅಕ್ಕಪಕ್ಕದಲ್ಲೆಲ್ಲಾದರೂ ಇಟ್ಟಿರ್ತೀವಿ. ಕೆಲವೊಂದು ಬಾರಿ ಏನಾಗುತ್ತೆ, ನಾವು ಎಷ್ಟೋ ಒಂದು 50 kg ಚೀಲ ಇರುತ್ತೆ, ಒಂದು 25 kg ನಾವು ತಗೊಂಡು ಅದನ್ನು ಅಲ್ಲೇ ಕಟ್ಟಿದ್ದೇನೆ ನಾವೇನು ಮಾಡ್ತೀವಿ, ನಮ್ಮ ಅರ್ಜೆಂಟ್ನಲ್ಲಿ ಬೆಳಗ್ಗೆ ಬೇಗ ಹೋಗಬೇಕು ಹಾಕಬೇಕು ಅಂತ ಹೇಳ್ಬಿಟ್ಟು ನಾವು ತೋಟಕ್ಕೆ ಹೋಗಿರ್ತೀವಿ. ಕೆಲವೊಂದು ಬಾರಿ ಈ ದನಗಳು ಕೊಟ್ಟಿಗೆಗೆ ಬಂದು ಆ ಚೀಲವನ್ನು ಮುಸಿ ರುಚಿಕರವಾಗಿರುತ್ತೆ ಯೂರಿಯಾ, ಆ ಯೂರಿನ ತಿಂದುಬಿಡ್ತವೆ. ಕೆಲವೊಂದು ಬರೋಕ್ಕೆ ಇನ್ಸಿಡೆಂಟ್ಸ್ಗಳು ಆಗಿದ್ದಾವೆ. ಬಟ್ ಇವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಯಾಕೆ ತಿಂತು ಏನೋ ಇಷ್ಟು ಎಲ್ಲ ಉಟ್ಕೊಂಡು ಹೋದಾಗ ನಮಗೆ ಗೊತ್ತಾಗಿದ್ದು ಈಗಿತ್ತು ಅಂತ. ತಿಂದುಬಿಟ್ಟಾಗ ಏನಾಗ್ತದೆ, ಯೂರಿಯಾ ತಿಂದಾಗ ಅದನ್ನು ಯೂರಿಯಾ ಪಾಯ್ಸನಿಂಗ್ ಅಂತ ಹೇಳ್ತೀವಿ, ಆಲ್ಕೋಲಿಸಿಸ್ ಆಗಿಬಿಡತ್ತೆ. ಆಯಿತಾ. ನಾನೀಗ ಹಿಂದೆ ಹೇಳಿದ್ದು ಅಸಿಡೋಸಿಸ್, ಇದು ಆಲ್ಕೋಲಿಸಿಸ್ ಆಗಿಬಿಡುತ್ತೆ. ರುಮಿನಲ್ ಆಲ್ಕೋಲಿಸಿಸ್ ಯೂರಿಯಾ ಪಾಯ್ಸನಿಂಗ್ ಆಗ್ತದೆ. ಇಟ್ಸ್ ವೆರಿ ಡೇಂಜರಸ್. ಕ್ಷಾರ ಕಡಿಮೆ ಆಗುವಂಥದ್ದು ಆಲ್ಕಲೈನ್ ಆಗ್ತಾ ಹೋಗ್ತದೆ. pH 7 ಇತ್ತು ಅಂತಂದರೆ ನಾರ್ಮಲ್ ಅಂತ ಹೇಳ್ತೀವಿ, ನ್ಯೂಟ್ರಲ್ ಅಂತ ಹೇಳ್ತೀವಿ. pH ಕಡಿಮೆ ಆಯಿತು ಅಂತಂದರೆ ಅಸಿಡಿಕ್ ಅಂತ ಹೇಳ್ತೀವಿ. pH ಜಾಸ್ತಿ ಆಯಿತು ಅಂತಂದರೆ ನಾವು ಆಲ್ಕಲೈನ್ ಅಂತ ನಾವು ಹೇಳ್ತೀವಿ. ಆವಾಗ ನಾವು ರುಮನ್ ಫ್ಲೂಯಿಡಲ್ಲಿ ಒಂದು pHನ ನಾವು ನೋಡಿದರೆ 10, 11, 12 ಈ ರೀತಿ ಇರುತ್ತೆ. ಆಯಿತಾ. ಅಸಿಡೋಸಿಸಲ್ಲಿ 5, 4 ಇರುವಂಥದ್ದು, ಆಲ್ಕೋಲಿಸಿಸಲ್ಲಿ 10, 12 ಈ ರೀತಿ ಇರುತ್ತೆ. pH ಪೇಪರ್ಗಳು ಕೂಡ ಬರ್ತವೆ. ನಾವು ಪಶುವೈದ್ಯರು ಅದನ್ನು ನಾವು ಟೆಸ್ಟ್ ಮಾಡಿ ವೆದರ್ ಇಟ್ಸ್ ಆಲ್ಕೋಲಿಸಿಸ್ ಆಗಿದೆಯಾ ಅಸಿಡೋಸಿಸ್ ಆಗಿದೆ ಅಂತ ಡಿಫ್ರೆನ್ಷಿಯೇಟ್ ಮಾಡಿ. ಯಾಕಂದರೆ ಎರಡಕ್ಕೂ ಕೂಡ ಡಿಫ್ರೆಂಟ್ ಟ್ರೀಟ್ಮೆಂಟ್ ಇದೆ. ಅದ್ರ ಬದಲು ಇದು ಕೊಟ್ಟರು ಕೂಡ ಸಾಯ್ತು, ಇದ್ರ ಬದಲು ಅದು ಕೊಟ್ಟರು ಕೂಡ ದನ ಸಾಯುವಂಥ ಸಂದರ್ಭ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಜಾಗರೂಕತೆ ನೀವು ಮನೆಯಿಂದ ಹೋಗ್ಬೇಕಾದ್ರೂ ಕೂಡ ಚೀಲವನ್ನು ಕಟ್ಟಿ ದನಗಳ ಕೈಗೆ ಸಿಗದಾಗೆ ಇಟ್ಬಿಟ್ಟು ನೀವು ಹೋದರೆ ತುಂಬ ಜಾಗ್ರತೆಯಾಗಿ. ಯಾಕಂದರೆ ಬೆಳಗ್ಗೆ ಎದ್ದಿರ್ತೀವಿ, ಕೆಲಸದವ್ರು ಯಾರೋ ಬಂದಿರ್ತಾರೆ, ನಾವು ಇಲ್ಲಿಂದ ಯೂರಿಯಾನ ತಗೊಂಡು ಗದ್ದೆಗಳಿಗೆ ಹೋಗಬೇಕು, ಯಾವುದೋ ಒಂದು ಅರ್ಜೆಂಟ್ನಲ್ಲಿ ನಾವು ಅದನ್ನು ಕಟ್ಟೋದನ್ನ ಮರ್ತ್ಬಿಟ್ಟಿರ್ತೀವಿ, ಅಥವಾ ಕೆಲವೊಬ್ಬರು ಲೂಸಾಗಿ ಕಟ್ಟಿರ್ತೀವಿ, ಹಾಗೆ ಮುದುರು ಬಿಟ್ಟು ಹಾಗೆ ಇಟ್ಬಿಟ್ಟಿರ್ತೀವಿ. ಆ ರೀತಿ ಏನಾಗುತ್ತೆ, ಯೂರಿಯಾ ತುಂಬ ರುಚಿಕರವಾಗಿರುತ್ತೆ ತಿನ್ನಲಿಕ್ಕೆ. ಯಾವುದಕ್ಕೆ? ಆ ದನಗಳಿಗೆ ತಿನ್ಕೊಂಡ್ಬಿಡ್ತವೆ ಅವು ಕೆಲವೊಂದು. ಅದರಿಂದ ಆಲ್ಕೋಲಿಸಿಸ್ ಆಗಿ ಯೂರಿಯಾ ಪಾಯ್ಸನಿಂಗ್ ಆಗಿ ರುಮಿನಲ್ ಆಲ್ಕೋಲಿಸಿಸ್ ಆಗಿ ಸಾಯುವಂಥ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಇದಿಷ್ಟು ಕೂಡ ಮ್ಯಾನೇಜ್ಮೆಂಟಲ್ ಡಿಸೀಸ್ ಸಾಮಾನ್ಯವಾಗಿ ಕಂಡು ಬರುವಂಥದ್ದು.
ಇದುವರೆಗೆ ನೀವು ಮ್ಯಾನೇಜ್ಮೆಂಟಲ್ ಡಿಸೀಸ್ನ ಬಗ್ಗೆ ಬಹಳಷ್ಟು ಹೇಳಿದ್ರಿ. ಹಾಗಿದ್ರೆ ತಾವು ಆರಂಭದಲ್ಲಿ ಹೇಳಿದ ಹಾಗೆ ರೋಗಗಳನ್ನು ವಿಭಾಗೀಕರಿಸಿದಂತೆ ಸಾಂಕ್ರಾಮಿಕ ರೋಗಗಳು ಇದರ ಬಗ್ಗೆ ಈಗ ಹೇಳಬಹುದಾ? ಈಗ ಸಾಂಕ್ರಾಮಿಕ ರೋಗಗಳು ಇನ್ಫೆಕ್ಷನ್ ಡಿಸೀಸ್ ಬಂತು ಅಂತಂದರೆ ಮೊದಲನೇದಾಗಿ ಬ್ಯಾಕ್ಟೀರಿಯಿಂದ ಬರುತ್ತೆ, ವೈರಸ್ಸಿಂದ ಬರುತ್ತೆ, ಮತ್ತು ಪ್ಯಾರಾಸೈಟ್ಸಿಂದ ಬರುತ್ತೆ. ಆಯಿತಾ? ಸಾಮಾನ್ಯವಾಗಿ ಬ್ಯಾಕ್ಟೀರಿಯಿಂದ ಬರುವಂಥ ಕಾಯಿಲೆಗಳು ನಮ್ಮಲ್ಲಿ ಈ ದನ ಕರುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಒಂದು HS ಅಂತ ಹೇಳ್ತೀವಿ, ಗಂಟಲು ಬೇನೆ ಅಥವಾ ಗಳಗಂಟ್ಲೆ ರೋಗ ಅಂತ ಹೇಳ್ತೀವಿ. ನಂತರ ಒಂದು ಆಂಥ್ರಾಕ್ಸ್, ನೆರಡಿ ರೋಗ ಅಂತ ಹೇಳ್ತೀವಿ, ಮತ್ತು BQ ಬ್ಲ್ಯಾಕ್ ವಾಟರ್, ಚಪ್ಪೆ ರೋಗ ಅಂತ ಹೇಳ್ತೀವಿ. ಇದು ಸ್ವಲ್ಪ ಕಾಮನ್ ಆಗಿ ಕಾಣ್ತೀವಿ ನಾವು. ವೈರಸ್ ಕಾಯಿಲೆಗಳಿಗೆ ಬಂತಂದರೆ ಮೊದಲನೇದು ಎಲ್ಲ ಒಂದು ರಾಜ್ಯದಲ್ಲೂ ನಮ್ಮ ಇಂಡಿಯಾದಲ್ಲೂ ಆಗಿರುವಂಥದ್ದು ಕಾಲುಬಾಯಿ ಜ್ವರ, ಗೆರಸಲು ಅಂತಲೂ ಕೂಡ ಹೇಳ್ತೀವಿ, ಕಾಲುಬಾಯಿ ಬೇನೆ ಅಂತಲೂ ಕೂಡ ನಾವು ಹೇಳ್ತೀವಿ, ಕಾಲುಬಾಯಿ ಜ್ವರ ಅಂತಲೂ ಕೂಡ ನಾವು, ಇದು ವೈರಸ್ಸಿಂದ ಬರುವಂಥ ಕಾಯಿಲೆ ಕಾಲುಬಾಯಿ ಜ್ವರ. ನಂತರ ಚರ್ಮಗಂಟು ರೋಗ, LST ಲಂಪಿ ಸ್ಕಿನ್ ಡಿಸೀಸ್, ಚರ್ಮಗಂಟು ರೋಗ, ಅದು ಕೂಡ ವೈರಸ್ಸಿಂದ ಬರುವಂಥ ಒಂದು ಕಾಯಿಲೆ. ಇವೆರಡು ಕಾಯಿಲೆ ಪ್ರಮುಖವಾಗಿ ವೈರಸ್ಸಿಂದ ಬರುವಂಥವು, ಈಗ ಸದ್ಯದಲ್ಲಿ ಈ ಒಂದು ದನಗಳನ್ನ ಕಾಡ್ತಾ ಇರುವಂಥವು. ಪ್ಯಾರಾಸೈಟಿಕ್ ಡಿಸೀಸ್ ಬಂತು ಅಂತಂದರೆ ಬೆಬಿಸಿಯೋಸಿಸ್ ಅಂತ ಬರ್ತದೆ, ತೆಲೇರಿಯಾಸಿಸ್ ಅಂತ ಬರ್ತದೆ. ಅದೇ ಸಪ್ರೇಟ್ ಟಾಪಿಕ್, ಹೇಗೆ ಬರುತ್ತೆ ಹೇಗೆ ಹರಡುತ್ತೆ ಅನ್ನುವಂಥದ್ದು. ಈಗ ಮೊದಲನೇದಾಗಿ ನಾವು ಈ ಒಂದು ಬ್ಯಾಕ್ಟೀರಿಯಿಂದ ಬರುವಂಥ ಕಾಯಿಲೆಗಳು ಸಿಂಪಲ್ಲಾಗಿ ಒಂದು ಮೊದಲನೇದು ಅಂತಂದರೆ HS ಅಂತ, ನಾವು ಗಳಗಂಟ್ಲೆ ರೋಗ, ಇದು ಬ್ಯಾಕ್ಟೀರಿಯಿಂದ ಬರುತ್ತೆ. ಆ ಬ್ಯಾಕ್ಟೀರಿಯಾ ಹೆಸರು ಬಂದು ಪಾಶ್ಚುರೆಲ್ಲಾ ಮಲ್ಟೋಸಿಡಾ ಅಂತ ಹೇಳ್ಬಿಟ್ಟು, ಆ ಬ್ಯಾಕ್ಟೀರಿಯಾ ಹೆಸರು ಬಂದು ಪಾಶ್ಚುರೆಲ್ಲಾ ಮಲ್ಟೋಸಿಡಾ ಅಂತ ಹೇಳ್ತೀವಿ, ಅಥವಾ ಪ್ಯಾಶ್ಚರೆಲ್ಲೋಸಿಸ್ ಅಂತ ಹೇಳ್ತೀವಿ, ಅಥವಾ ಎಮರಾಜಿಕ್ ಸೆಪ್ಟಿಸಿಮಿಯಾ ಅಂತ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೀವಿ. ಕನ್ನಡದಲ್ಲಿ ನಾವು ಗಂಟಲು ಬೇನೆ ಅಥವಾ ಗಳಗಂಟ್ಲೆ ರೋಗ. ಗಂಟಲು ಬೇನೆ ಅಂತ ಯಾಕೆ ಕರಿತೀವಿ, ನಿಮ್ಗೆ ನಾನು ಆ ಒಂದು ಸಿಂಪ್ಟಮ್ಸ್ ಹೇಳಿದಾಗ ಗಂಟಲು ಬೇನೆ ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇದು ಹೇಗೆ ಬರುತ್ತೆ ಗಂಟಲು ಬೇನೆ? ನಾರ್ಮಲಾಗಿ ಈ ಪಾಶ್ಚರೆಲ್ಲಾ ಮಲ್ಟೋಸಿಡಾ ಅನ್ನುವಂಥ ಬ್ಯಾಕ್ಟೀರಿಯಾಗಳು ದನಗಳ ಗಂಟಲಿನಲ್ಲಿ ನಾರ್ಮಲಾಗಿ ಇರ್ತವೆ, ನಾರ್ಮಲ್ ಕಮೆನ್ ಸೇಲ್ಸ್ ಆಗಿರ್ತವೆ ನಾರ್ಮಲಾಗಿ. ಆಯಿತಾ? ಏನಾದರೂ ಇಮ್ಯುನಿಟಿ ಡ್ರಾಪ್ ಆದಾಗ, ಯಾವ ಇಮ್ಯುನಿಟಿ ಡ್ರಾಪ್ ಆಗ್ಬೋದು, ಒಂದು ಪ್ರಕೃತಿ ವಿಕೋಪಗಳಾದಾಗ, ಈ ನೆರೆ ಬಂದಾಗ, ಅಥವಾ ತುಂಬ ಬಿಸಿ ಆದಾಗ, ಅಥವಾ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ, ಆಯಿತಾ, ಏನಾದ್ರು ಸ್ಟ್ರೆಸ್ ಕಂಡೀಷನ್ ಆದಾಗ ಆ ಇಮ್ಯುನಿಟಿ ಕಡಿಮೆ ಆಗ್ತದೆ. ಅದನ್ನು ನಾವು ಕೆಲವೊಂದು ಶಿಪ್ಪಿಂಗ್ ಫೀವರ್ ಅಂತ ಕರಿತೀವಿ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಶಿಫ್ಟ್ ಮಾಡಿದಾಗಲೂ ಕೂಡ ಆ ಒಂದು ಸ್ಟ್ರೆಸ್ಸಿಂದ ಕಾಯಿಲೆ ಬರೋ ಸಾಧ್ಯತೆ ಇರೋದ್ರಿಂದ ಅದನ್ನು ನಾವು ಶಿಪ್ಪಿಂಗ್ ಫೀವರ್ ಅಂತಲೂ ಕೂಡ ನಾವು ಕರಿತೀವಿ, ಅದನ್ನು ಎಮರಾಜಿಕ್ ಸೆಪ್ಟಿಸಿಮಿಯಾನ. ಆ ಇಮ್ಯುನಿಟಿ ಡೌನ್ ಆದಾಗ, ಸ್ಟ್ರೆಸ್ ಜಾಸ್ತಿ ಆದಾಗ ಏನಾಗುತ್ತೆ, ಆ ಒಂದು ಬ್ಯಾಕ್ಟೀರಿಯಾಗಳು ಅಪ್ಪರ್ ಹ್ಯಾಂಡ್ ತಗೊಳ್ತವೆ. ಆಯಿತಾ? ಮತ್ತು ಈ ದನಗಳು ಕೂಡ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂತಂದರೆ ಅದರಲ್ಲಿ ಯಾವುದೇ ಜಂತುಹುಳುಗಳಿರಬಾರ್ದು, ಅದು ನ್ಯೂಟ್ರಿಷಿಯಸ್ ಕೂಡ ಇರಬೇಕು, ಯಾವುದೇ ಡಿಫಿಷಿಯೆಂಟ್ ಇರಬಾರ್ದು. ಹೇಗೆ ಗೊತ್ತಾಗತ್ತೆ ಅಂತಂದರೆ ನಮಗೆ ಯಾವುದೇ ಮೂಳೆಗಳು ಕಾಣಬಾರ್ದು. ಒಂದು ದನನ ನೋಡಿದಾಗ ನಮ್ಗೆ ಚೆನ್ನಾಗಿದೆಯಾ ಈ ದನ ಇಲ್ವಾ, ಅಥವಾ ಇದಕ್ಕೇನಾದರೂ ನ್ಯೂಟ್ರಿಷಿಯಸ್ ಫುಡ್ ಸಿಗ್ತಿದೆಯಾ ಇಲ್ವಾ ಅನ್ನೋದು ನಾವು ನೋಡಿದಾಗಲೇ ಗೊತ್ತಾಗ್ತದೆ. ಅದು ಬಾಡಿ ಕಂಡೀಷನ್ ಸ್ಕೋರು ಇದೆಲ್ಲ ನೋಡಿದಾಗ ನಮಗೆ ಗೊತ್ತಾಗ್ತದೆ, ಮೂಳೆಗಳು ಕಾಣ್ತಿದೆಯಾ ಇಲ್ವಾ, ಚೆನ್ನಾಗಿ ಕಾಣ್ತಿದೆಯಾ, ನುಣುಪಾಗಿದೆಯಾ ಮೇಲ್ಗಡೆ ಎಲ್ಲ ನೋಡಿದಾಗಲೇ ಗೊತ್ತಾಗ್ತದೆ. ಆ ರೀತಿ ಮೊದಲೇ ಕಡಿಮೆ ಇದ್ದು ಈ ರೀತಿ ಏನಾದರೂ ಸಮಸ್ಯೆಗಳು ಅಥವಾ ಶಿಪ್ಪಿಂಗ್ ಫೀವರ್ ಅಂತ ಒಂದು ಕಡೆ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ, ಪ್ರಕೃತಿ ವಿಕೋಪಗಳಾದಾಗ, ಈ ರೀತಿ ಆದಾಗ ಈ ಒಂದು HS ಅನ್ನುವಂಥ ಕಾಯಿಲೆ ನಮ್ಗೆ ಕಂಡು ಬರುತ್ತೆ. ಏನು ಮಾಡುತ್ತೆ ಇದು ರೋಗ ಲಕ್ಷಣ ಏನಪ್ಪ ಅಂತಂದರೆ, ಮೊದಲನೇದಾಗಿ ಜ್ವರ ಬರುತ್ತೆ. ಮೊದಲನೇದಾಗಿ ಇನ್ಫೆಕ್ಷನ್ ಡಿಸೀಸಲ್ಲಿ ಯಾವತ್ತೂ ಕೂಡ ಜ್ವರ ಬರುತ್ತೆ. ಆಯಿತಾ? ಜ್ವರ ಬಂದ ನಂತರ ಇದು ಏನು ಮಾಡುತ್ತೆ, ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತಪ್ಪ ಅಂತಂದರೆ ಲಂಗ್ಸ್, ಶ್ವಾಸಕೋಶಕ್ಕೆ ಹೋಗಿ ಆ ಶ್ವಾಸಕೋಶ ನಮಗೆ ಉಸಿರಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಆ ಶ್ವಾಸಕೋಶದೊಳಗಡೆ ಹೋಗಿ ಎಲ್ಲ ಒಂದು ಸೋಂಕನ್ನ ಉಂಟು ಮಾಡಿ ಆ ಶ್ವಾಸಕೋಶದೊಳಗಡೆ ರೇಷೆ ಅಥವಾ ಕೀವು, ನಾವು ನಿಮೋನಿಯಾ ಅಂತ ಹೇಳ್ತೀವಿ, ನಿಮೋನಿಯಾನ ಕಾಸ್ ಮಾಡಿ ಅದಕ್ಕೆ ಉಸಿರಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಿರುತ್ತೆ, ಮೂಗಲೆಲ್ಲ ಕೂಡ ಸಿಂಬಳ ಸುರಿಸ್ತಾ ಇರುತ್ತೆ, ಉಸಿರಾಡೋಕ್ಕಾಗದಾಗ ಏನಾಗುತ್ತೆ, ಬಾಯಿನಲ್ಲಿ ಶೇಂಗ್ತಾ ಇರುತ್ತೆ. ಆಮೇಲೆ ಕೆಲವೊಂದು ಬಾರಿ ಏನಾಗುತ್ತೆ, ಆ ಒಂದು ಕುತ್ತಿಗೆಯ ಕೆಳಭಾಗದಲ್ಲಿ ದವಡೆ ಹತ್ರ ಎಲ್ಲ ಏನಾಗುತ್ತೆ, ಆ ಒಂದು ಫ್ಲೂಯಿಡ್ಸ್, ಇನ್ಫೆಕ್ಷಸ್ ಫ್ಲೂಯಿಡ್ ಎಲ್ಲ ತುಂಬಿಕೊಂಡು ತುಂಬ ದಪ್ಪ ಆಗ್ತಾ ಇರುತ್ತೆ. ತುಂಬ ದಪ್ಪ ಆದಾಗ ಏನಾಗುತ್ತೆ, ಇದು ಕೂಡ ಆ ಟ್ರೇಕೆ ಅಂತಿರುತ್ತೆ, ನಮಗೆ ಉಸಿರಾಡಲಿಕ್ಕೆ ಒಂದು ಟ್ರೇಕೆ ಅಂತಿದೆ. ಆ ಟ್ರೇಕೆ ಮೇಲೂ ಕೂಡ ಇದು ದಪ್ಪ ಆದಾಗೆಲ್ಲ ಪ್ರೆಷರ್ನ ಕ್ರಿಯೇಟ್ ಮಾಡೋದ್ರಿಂದ ಮೊದಲೇ ಲಂಗ್ಸ್ ಹಾಳಾಗಿರುತ್ತೆ, ಪ್ರೆಷರು ಕ್ರಿಯೇಟ್ ಮಾಡುತ್ತೆ. ಆ ಎಲ್ಲವೂ ಕೂಡ ಸೇರಿಕೊಂಡು ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ನಾವು ಆ ಒಂದು ಮುಖದ ಕೆಳಭಾಗದಲ್ಲಿ ಊದ್ಕೊಂಡಿರೋದ್ರಿಂದ ನಾವು ಗಂಟಲು ಬೇನೆ, ಗಳಗಂಟ್ಲೆ ರೋಗ ಅಂತ ನಾವು ಕರಿತೀವಿ. ಆ ಫ್ಲೂಯಿಡ್ಸು, ಎಕ್ಸ್ಕ್ರಿಷನ್ ಎಲ್ಲವೂ ಕೂಡ ಈ ಒಂದು ವೈರಸ್ ಕೂಡ ಇರುತ್ತೆ. ಅದರಿಂದನೂ ಕೂಡ ಬೇರೆ ರಾಸುಗಳು ಕೂಡ ಅದು ಹರಡುವ ಚಾನ್ಸಸ್ ಕೂಡ ಇರುತ್ತೆ.
ಈ ಗಳಗಂಡ ಗಂಟಲ ನೋವನ್ನು ಯಾವ ರೀತಿಯಲ್ಲಿ ಹತೋಟಿಯಲ್ಲಿ ಇಡಬಹುದು? ಇದಕ್ಕೆ ನಾವು ಆಗಿಂದಾಗೆ ಈ ಕಾಲುಬಾಯಿ ಜ್ವರದಷ್ಟು ಕಂಡು ಬರ್ತಿಲ್ಲ, ಆಗಿಂದಾಗೆ ಇದು ಕಂಡು ಬರ್ತಿರ್ತದೆ. ಆ ಕಂಡು ಬಂದಂತಹ ಜಾಗದಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸುತ್ತ ರೇಡಿಯಸ್ ಅಲ್ಲಿ ನಾವು ಎಲ್ಲ ದನಗಳು ಕೂಡ ಕಂಡಂತ ಜಾಗದಲ್ಲಿ ಮಾತ್ರ ನಾವು ಒಂದು ವ್ಯಾಕ್ಸಿನೇಷನ್ ನಾವು ಪ್ರತಿ ವರ್ಷ ನಾವು ಮಾಡ್ತೀವಿ. ಅದಕ್ಕೆ ಅದು ತಡೆಗಟ್ಟಲಿಕ್ಕೆ, ಯಾಕಂದ್ರೆ ಅದು ಹರಡಬಾರ್ದು ಅಂತ ಹೇಳ್ಬಿಟ್ಟು. ಆಯ್ತಾ, ಇದು ತಡೆಗಟ್ಟುವಿಕೆ. ಸರ್, ಈ ಗಂಟಲು ರೋಗ ಏನಿದೆ, ಇದಕ್ಕೆ ತಕ್ಷಣಕ್ಕೆ ಇದಕ್ಕಿರೋ ಪರಿಹಾರವೇನು? ಈ ಗಂಟಲು ಬೇನೆಗೆ ಬಂತು ಅಂತ ಕೂಡಲೇ ಪರಿಹಾರ ಏನಂತಂದರೆ, ನೀವು ಪಶುವೈದ್ಯರನ್ನ ಕಾಣಬೇಕು. ಮೊದಲು ಅತಿಯಾದ ಜ್ವರ ಬರುತ್ತೆ, ನಂತರ ಆ ಡಿಸೀಸ್ ಪ್ರೋಗ್ರೆಸ್ ಆಗಿ ನಿಮೋನಿಯಾ ಆಗಿ ಉಸಿರಾಟಕ್ಕೆ ತೊಂದರೆ ಆಗ್ತದೆ. ನೀವು ಚಿಕಿತ್ಸೆಯನ್ನು ಬಹಳ ಬೇಗ ಕೊಡಿಸಿದ್ರೆ ಅದು ಸಾಯುವಂಥ ಒಂದು ಇದರಿಂದ ನಾವು ಅದನ್ನು ತಪ್ಪಿಸ್ಬೋದು, ಅದನ್ನು ಉಳಿಸ್ಬೋದು, ಏನೂ ತೊಂದರೆ ಆಗ್ದಂಗೆ ನೋಡ್ಕೊಳ್ಬೋದು. ಬಟ್ ಏನಾದರೂ ನಿಧಾನ ಆಯಿತು, ತಡ ಆಯಿತು ಟ್ರೀಟ್ಮೆಂಟ್ ಕೊಡಿಸೋದು ಅಂತಂದರೆ ಆ ನಿಮೋನಿಯಾ ತುಂಬ ಪ್ರೋಗ್ರೆಸ್ ಆಗಿಬಿಟ್ಟಿರುತ್ತೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿಬಿಟ್ಟಿರೋದ್ರಿಂದ ಅದನ್ನು ಬದುಕಿಸೋದು ತುಂಬ ಕಷ್ಟ ಆಗುತ್ತೆ. ನಾವು ಅದಕ್ಕೆ ಬೇಕಾದಂಥ ಆ್ಯಂಟಿಬಯೋಟಿಕ್ಸು ಅಥವಾ ಜ್ವರ ಕಡಿಮೆ ಮಾಡಲಿಕ್ಕೆ ಔಷಧಿಗಳು, ಅದು ಉಸಿರಾಡಬೇಕಾದಂಗೆ ಬೇಕಾದಂಥ ಕೆಲವೊಂದು ಔಷಧಿಗಳನ್ನ ನಾವು ಕೊಟ್ಟು ಅದನ್ನು ನಾವು ಮಾಡ್ಬೋದು. ನಾವು ವೈರಸ್ನಿಂದಾಗಿ ಬರುವಂತಹ ಕಾಯಿಲೆಗಳು ಬರುವ ಮೊದಲೇ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು? ಯಾವುದೇ ರೋಗಗ್ರಸ್ತ ಪ್ರಾಣಿಗಳು, ಫಾರ್ ಎಕ್ಸಾಂಪಲ್ ಈಗ ಬೇರೆ ಕಡೆಯಿಂದ ನಾವು ನಮ್ಮದು ಒಂದು ಫಾರ್ಮ್ ಇರುತ್ತೆ, ಬೇರೆ ಕಡೆಯಿಂದ ನಾವು ಫಾರ್ಮಿಗೆ ದನಗಳನ್ನ ಒಂದು 10 ದನಗಳನ್ನ ಬೇರೆ ಫಾರ್ಮಿಂದ, ನಮ್ಮ ಹತ್ರ ಒಂದು 20 ಇದ್ದಾವೆ, ಬೇರೆ ಕಡೆಯಿಂದ ಇನ್ನೊಂದು 10 ತರ್ತಿದ್ದೀವಿ ಅಂತಂದರೆ ಏನು ಮಾಡಬೇಕು ಅಂದರೆ, ಬೇರೆ ಕಡೆಯಿಂದ ತಂದಂತಹ ರಾಸುಗಳನ್ನ ನಾವು ನಮ್ಮ ರಾಸುಗಳ ಜೊತೆ ಒಂದು 10 ರಿಂದ 12 ದಿನ ಬಿಟ್ಕೊಳ್ಬಾರ್ದು. ಅದನ್ನು ನಾವು ಐಸೋಲೇಷನ್ ಅಂತ ನಾವು ಹೇಳ್ತೀವಿ. ಆಯಿತಾ, ಯಾಕಂದರೆ ಆ ದನಗಳಿಗೆ ಯಾವ ಕಾಯಿಲೆ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅದನ್ನು ಸಪ್ರೇಟಾಗಿ ಕಟ್ಟಿ ಒಂದು 7 ರಿಂದ 10 ದಿನ ಅದನ್ನು ನಾವು ನೋಡಿಕೊಂಡು ಅದಕ್ಕೆ ಏನು ಬಂದಿಲ್ಲ ಅಂತ ನಂತರ ನಮ್ಮ ಫಾರ್ಮ್ ಒಳಗಡೆ ಅದನ್ನು ನಾವು ಎಂಟ್ರಿ ತಗೋಬೇಕಾಗತ್ತೆ. ಅಥವಾ ನಮ್ಮ ಫಾರ್ಮ್ ಒಳಗಡೆ ಇದ್ದಂತಹ ರಾಸುಗಳಲ್ಲಿ ಏನಾದರೂ ಈ ರೀತಿ ಸಮಸ್ಯೆಗಳು, ಇನ್ಫೆಕ್ಷನ್ ಡಿಸೀಸ್ ಕಂಡು ಬಂತು ಅಂತ ಕೂಡಲೇ ಪ್ರತ್ಯೇಕಿಸ್ಬೇಕು. ಅದನ್ನು ತಕ್ಷಣ ನಾವು ಅದನ್ನು ಬೇರೆ ಕಡೆ ನಾವು ಶಿಫ್ಟ್ ಮಾಡಿ ಅದನ್ನು ಪ್ರತ್ಯೇಕಿಸಿದ್ರೆ ಬೇರೆ ರಾಸುಗಳಿಗೆ ಹರಡುವಂಥದ್ದು ಕೂಡ ತಪ್ಪುತ್ತೆ. ಇದು ನಾವು HS ಗಳಗಂಟಲೆ ರೋಗದ ಬಗ್ಗೆ ಹೇಳಿದ್ವಿ. ಗಳಗಂಟಲ ರೋಗದ ಬಗ್ಗೆ ಸವಿಸ್ತಾರವಾಗಿ ನೀವು ಮಾಹಿತಿ ನೀಡಿದರೆ, ಇದರಂತೆ ಜಾನುವಾರುಗಳಿಗೆ ಬರುವ ಬೇರೆ ರೀತಿಯ ರೋಗಗಳು ಯಾವುವು? ಮುಂದಿನ ಕಾಯಿಲೆ ಬಂದು ಬ್ಲ್ಯಾಕ್ ವಾಟರ್ ಅಥವಾ ನಾವು ಚಪ್ಪೆ ರೋಗ ಅಂತ ನಾವು ಕರಿತೀವಿ. ಆಯಿತಾ, ಈ ಚಪ್ಪೆ ರೋಗ ಹೇಗೆ ಬರುತ್ತೆ? ಇದು ಒಂದು ಕ್ಲಾಸ್ಟ್ರಿಡಿಯಂ ಚೋಯ್ ಅಂತ ಹೇಳ್ಬಿಟ್ಟು ಒಂದು ಬ್ಯಾಕ್ಟೀರಿಯಾ. ಇದು ಸ್ಪೋರ್ ಫಾರ್ಮಿಂಗ್ ಅಂತಂದರೆ, ಇದು ಸ್ಪೋರ್ ಅಂತ ಬ್ಯಾಕ್ಟೀರಿಯಾಗಳಿತ್ತು ಅಂತಂದರೆ ನಾವು ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಸಾಯಿಸ್ಬಿಡ್ತೀವಿ. ಸ್ಪೋರ್ ಅಂತಂದರೆ ಏನಾಗುತ್ತೆ, ಎಷ್ಟೋ ವರ್ಷಗಳ ಕಾಲ ಅದು ಮಣ್ಣಿನಲ್ಲೇ ಇರುತ್ತೆ. ಆ ಕಲುಷಿತಗೊಂಡಂತಹ ಆಹಾರ, ನೀರು, ಇದ್ರ ಮುಖಾಂತರ ಈ ಒಂದು ಬ್ಲ್ಯಾಕ್ ವಾಟರ್ ಅನ್ನುವಂಥ ಕಾಯಿಲೆ ನೀರನ್ನು ಸೇವಿಸಿದಾಗ ದನಗಳಲ್ಲಿ ಕಂಡು ಬರ್ತದೆ. ಇದು ಹೇಗೆ ಅಂತಂದರೆ, ಇದು ಇಮ್ಯುನಿಟಿ ನೋಡಲ್ಲ, ಯಾವ್ದು ಚೆನ್ನಾಗಿರುತ್ತೆ, ಯಾವ ದನ ಚೆನ್ನಾಗಿರುತ್ತೆ ಆ ಚೆನ್ನಾಗಿರೋಂಥ ದನಗಳಿಗೆ ಜಾಸ್ತಿ ಬರುವಂಥದ್ದು ಬ್ಲ್ಯಾಕ್ ವಾಟರ್ ಅನ್ನುವಂಥದ್ದು. ಆಯಿತಾ, ಇದು ಮೇನ್ ಇಂಪಾರ್ಟೆಂಟ್ ಅಫೆಕ್ಟ್ ಮಾಡುವಂಥದ್ದು ಮಾಂಸಖಂಡಗಳನ್ನ. ದೊಡ್ಡ ಮಾಂಸಖಂಡಗಳಿರುತ್ತೆ. ಈಗ ದನಗಳ ಬಾಡಿನಲ್ಲಿ ಈ ಭುಜದ ಭಾಗದಲ್ಲಿ ದೊಡ್ಡ ಮಾಂಸಖಂಡಗಳಿರುತ್ತೆ, ಅಥವಾ ತೊಡೆಯ ಭಾಗದಲ್ಲಿ ದೊಡ್ಡ ಮಾಂಸಖಂಡಗಳಿರುತ್ತೆ. ಆ ಮಾಂಸಖಂಡಗಳನ್ನ ಟಾರ್ಗೆಟ್ ಮಾಡಿ ಆ ಒಂದು ಕ್ಲಾಸ್ಟ್ರಿಡಿಯಂ ಚವೆ ಎನ್ನುವಂತಹ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಒಳಗಡೆ ಹೋಗಿ ಆ ಮಸಲ್ಸಲ್ಲಿ ಏನು ಮಾಡುತ್ತೆ, ಇನ್ಫೆಕ್ಷನ್ಸ್ನ ಕಾಸ್ ಮಾಡಿ ಟಾಕ್ಸಿನ್ಸ್ನೆಲ್ಲ ರಿಲೀಸ್ ಮಾಡಿ ಏನಾಗುತ್ತೆ, ಆ ಒಂದು ಮಾಂಸಖಂಡ ಕೊಳೆಯೋ ರೀತಿ ಮಾಡಿಬಿಡುತ್ತೆ. ಸ್ಟಾರ್ಟಿಂಗ್ ಏನು ಸಿಂಪ್ಟಮ್ಸು, ಜ್ವರ ಬರುತ್ತೆ, ಮತ್ತು ಆ ಒಂದು ಭುಜದ ಭಾಗ ಆಗಿರ್ಬೋದು, ಅಥವಾ ಆ ಹಿಂದೆ ಚಪ್ಪೆ ಅಂತ ನಾವು ಹೇಳ್ತೀವಿ, ಅಥವಾ ಹಿಂದೆಗಡೆ ತೊಡೆಯ ಭಾಗದಲ್ಲಿ ಮಾಂಸಖಂಡಗಳು ಎಲ್ಲವೂ ಕೂಡ ಸ್ವೆಲ್ ಆಗ್ತಾ ಬರ್ತವೆ. ಮತ್ತು ಅದನ್ನು ನಾವು ಮುಟ್ಟಿದರೆ ಪಾರ್ಚ್ಮೆಂಟ್ ಪೇಪರ್ ಟೈಪ್ ಚೊರ್ರ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಒಂದು ಅದ್ರ ಮೇಲೆ ಕೈ ಆಡಿಸಿದ್ರೆ ಜೊರಗಾಗಿ ಅದು ನಾವು ಮುಟ್ಟಿದರೆ ಪಾರ್ಚ್ಮೆಂಟ್ ಪೇಪರ್ ಅಂತ ನಾವು ಹೇಳ್ತೀವಿ. ಆ ರೀತಿ ನಮಗೆ ಸೆನ್ಸೇಷನ್ ಆಗುತ್ತೆ. ಯಾಕಂದರೆ ಆ ಒಂದು ಗಾಳಿನ ತುಂಬ್ಕೊಂಡಿರ್ತದೆ ಮತ್ತು ಮಸಲ್ಸ್ ಅದ್ರ ಮಧ್ಯ ಗಾಳಿ ತುಂಬ್ಕೊಂಡಾಗ ನಮಗೆ ಜೊರಗು ಥರ ಒಂದು ಶಬ್ದ ಬರುತ್ತಲ್ಲ, ಆ ರೀತಿ ನಮಗೆ ಫೀಲ್ ಆಗ್ತದೆ. ಆಯಿತಾ, ಆ ರೀತಿ ಫೀಲ್ ಆದಾಗ ಏನೋ ಸಮಸ್ಯೆ ಆಗಿದೆ ಅಂತೇಳಿ ನಾವು ಪಶುವೈದ್ಯರು ಬಂದು ಅದನ್ನು ಎಕ್ಸಾಮಿನ್ ಮಾಡಿ ಜ್ವರ ಎಷ್ಟಿದೆ ಅಂತೆಲ್ಲ ನೋಡಿಬಿಟ್ಟು ಅದಕ್ಕೆ ಬೇಕಾದಂಥ ಚಿಕಿತ್ಸೆನ ನಾವು ಕೊಡ್ಬೋದು. ಮತ್ತು ಇದಕ್ಕೂ ಕೂಡ ವ್ಯಾಕ್ಸಿನೇಷನ್ ಇದೆ. ಇದು ಕೂಡ ಎಲ್ಲೆಲ್ಲಿ ಕಂಡು ಬರುತ್ತೆ ಅಲ್ಲಲ್ಲಿ ಮಾತ್ರ ನಾವು ವ್ಯಾಕ್ಸಿನೇಷನ್ ನಾವು ಕೊಡ್ತಾ ಇದ್ದೀವಿ. ಇದುವರೆಗೆ ನೀವು ಜಾನುವಾರುಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಾಯಿಲೆಗಳು ಹಾಗೂ ಅವುಗಳ ನಿಯಂತ್ರಣದ ಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದರೆ, ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಮಾತನಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಎಲ್ಲ ಕೇಳೋರಿಗೂ ಕೂಡ ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇದುವರೆಗೆ ಡಾಕ್ಟರ್ ವೆಂಕಟೇಶ್ SM, ಹಿರಿಯ ಪಶುವೈದ್ಯಾಧಿಕಾರಿಗಳು, ಪಶು ಆಸ್ಪತ್ರೆ ಸುರತ್ಕಲ್ ಇವರು ನಮ್ಮ ಜೊತೆ ಮಾತನಾಡಿದರು. ಮುಂದಿನ ಕೃಷಿ ರಂಗದಲ್ಲಿ ಕಾಣೋ ತನಕ ನಮಸ್ಕಾರ. ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.